ನಮ್ಮ ವಚನಗಳ ಬಗ್ಗೆ, ನಮ್ಮ ವಚನಗಳಲ್ಲಿರುವ ವೈಜ್ಞಾನಿಕತೆ ಬಗ್ಗೆ ಮಾತಾಡೋಣ ಅಂತ. ಈಗ ವಚನಗಳಂದ ತಕ್ಷಣ ನಮಗೆ ಬಸವಣ್ಣವ್ರು ನೆನಪು ಬರ್ತಾರೆ, ಅಕ್ಕಮಹಾದೇವಿ ನೆನಪು ಬರ್ತಾರೆ, ಸರ್ವಜ್ಞ ನೆನಪು ಬರ್ತಾರೆ, ಮಡಿವಾಳ ಮಾಚಿದೇವ ನೆನಪು ಬರ್ತಾರೆ. ಎಷ್ಟು ಜನ ನಮ್ಮ ಹತ್ರ ವಚನಕಾರರಿದ್ದಾರೆ. ಆಗಿನ ಕಾಲದಲ್ಲಿ ಎಲ್ಲ ಶ್ರಮಿಕ ವರ್ಗದವರು ಸಾಹಿತಿಗಳು. ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ, ನಿಮಗೆ ಒಂದು ಸಾಹಿತ್ಯ ಬರಬೇಕು ಅಂದರೆ, ಈಗ ನಾವು 4 ಲೈನು ನಿಮಗೆ ಬರೀಬೇಕು ಅಂದರೆ ಅದು ಒಳಗಡೆಯಿಂದ ಬರಬೇಕು. ಅದು ಮೆದುಳಿನಲ್ಲಿ ಪ್ರೊಸೆಸ್ ಆಗಿ ಒಳಗಡೆಯಿಂದ ನಿಮಗೆ ಬಂದಾಗ, ಭಾವನೆಗಳು ಬಂದಾಗ ಮೆದುಳಿನಲ್ಲಿ ಪ್ರೊಸೆಸ್ ಆಗಿ ನೀವು ಬರೀತೀರ. ಅದು ಆ ಥರ ಲ್ಯಾಂಗ್ವೇಜ್ ಬರಬೇಕು ಅಂತಂದರೆ ನಿಮಗೆ ಮೆದುಳಿನ ಯಾವುದೋ ಒಂದು ಭಾಗ ಆ್ಯಕ್ಟಿವೇಟ್ ಆಗಬೇಕು. ವಚನಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ಪಠನೆ ಮಾಡಿದಾಗ, ಅಂದರೆ ಅದನ್ನು ನೀವು 10 ಸಲ ಹೇಳಿ, ಅದನ್ನು 1 ಸಲ ನೀವು ಹೇಳಿದಾಗ ನಿಮಗೆ ಒಂದು ಅರ್ಥ ಸಿಕ್ಕುತ್ತೆ. 2ನೇ ಬಾರಿ ಇನ್ನೂ ಡೀಪಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. 3ನೇ ಬಾರಿ ಅದನ್ನೇ ನೀವು ಹೇಳಿದಾಗ ಇನ್ನೊಂದು ಆ್ಯಂಗಲಲ್ಲಿ ಅದನ್ನು ಅನಾಲಿಸಿಸ್ ಅಂತ ಅಂತೀವಿ ನಾವು. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ಯಾರೋ ಪೂಜೆ ಮಾಡ್ತಾರೆ, ನೀನು ನೋಡ್ತೀಯ, ಇಲ್ಲ ಹಂಗಲ್ಲ, ನೀನೇ ಪೂಜೆ ಮಾಡು, ನೀನೇ ಅದಕ್ಕೆ ಅಭಿಷೇಕ ಮಾಡು, ನೀನೇ ಮುಟ್ಟು, ನಿನ್ನ ಕೈಯಲ್ಲಿ ನಿನ್ನ ದೇಹಕ್ಕೆ ದೇವರು ಟಚ್ ಆಗಿದ್ದಾನೆ ಅಂದರೆ ಆ ಪವಿತ್ರವಾದ ಭಾವನೆನ, ಆ ಕಾನ್ಸೆಪ್ಟ್ ಅವ್ರಿಗೆ ಹೆಂಗೆ ಬಂತು ಅನ್ನೋದೇ ನನಗೆ ಆಶ್ಚರ್ಯ. ನೀವು ಇದು ರೆಸಿಲಿಯನ್ಸ್ ಹೇಳಿದ್ರಲ್ಲ, ನನ್ನ ಪ್ರಕಾರ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಮತ್ತು ಒಬ್ಬ ಅನ್ಸಕ್ಸಸ್ಫುಲ್ ವ್ಯಕ್ತಿ ಇರುವಂಥ ವ್ಯತ್ಯಾಸ ರೆಸಿಲಿಯನ್ಸ್. ಅದರಲ್ಲಿ ಕೂಡ ನೀವು ಬೌನ್ಸ್ ಬ್ಯಾಕ್ ಆಗಿ ಎಷ್ಟು ಟೈಮ್ ತಗೋತೀರಿ ಅನ್ನೋದು ಭಾಳ ಮ್ಯಾಟರ್ ಆಗುತ್ತೆ. ಭಾಳ ಮ್ಯಾಟರ್. ಅದಕ್ಕೆ ಅವ್ರು ಹೇಳ್ತಾರೆ, ತಿಂಗಳು ತಗೋತಾರೆ, ಕೆಲವೊಬ್ರು ಗಂಟೆ ತಗೋತಾರೆ, ಕೆಲವೊಬ್ರು ನಿಮಿಷ ತಗೋತಾರೆ, ಕೆಲವೊಬ್ರು ಹಿಂಗೆ ಮಾಡ್ತಾರೆ. ಹೌದು. ಈಗ ನೋಡಿ, ಯಾರೋ ಎದುರಿಗೆ ಬರ್ತಾರೆ, ನಾವು ಅವ್ರು ನೋಡಿ ಸ್ಮೈಲ್ ಮಾಡ್ತೀವಿ, ಪರಿಚಯನೇ ಇರಲ್ಲ, ನಮ್ಮ ಜಾತಿ ಅಲ್ಲ, ನಮ್ಮ ಧರ್ಮ ಅಲ್ಲ, ಯಾರೋ ಸುಮ್ಮನೆ ನಮಗೆ ಗೊತ್ತಿಲ್ಲದಂಗೆ ಒಂದು ಸ್ಮೈಲ್ ಅಂದರೆ, ಸ್ಮೈಲ್ ಯಾಕೆ ಬರುತ್ತೆ ಅಂದರೆ ಫಿಸಿಕಲ್ ಆಗಿ ಒಳಗಡೆ ಆ ಸೆಲ್ನ ನೋಡುತ್ತಲ್ಲ, ಅವಾಗ ಅದಕ್ಕೆ ಖುಷಿ ಆಗ್ಬಿಡುತ್ತೆ. ಓ, ನನ್ನ ರಿಲೇಟಿವ್ ಇವನು ಅನ್ನೋ ಥರ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಅತಿಥಿ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೊಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಮ್ಮ ಎಪಿಸೋಡ್ಗಳು 100 ದಾಟಿ ಹೋಗಿವೆ. ಸೊ ಭಾಳ ಖುಷಿ. ಓಕೆ, ಮೊನ್ನೆ ಇತ್ತೀಚೆಗೆ ಶುರು ಮಾಡ್ದಂಗಿದೆ, ನೋಡಿದರೆ 100 ದಾಟ್ಬಿಟ್ರೆ. ಸೊ ಹಾಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ದಾರಿ ತಾನೇ ಓಪನ್ ಆಗ್ತಾ ಹೋಗುತ್ತೆ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೇನು ಫೋನ್ ಬರುತ್ತೆ ಅಥವಾ ನಾನು ಹೊರಗಡೆ ಹೋದಾಗ, ಇತ್ತೀಚೆಗೆ ಬಿಜಾಪುರಕ್ಕೂ ಹೋದಾಗ, ಬಾಗಲಕೋಟೆಗೆ ಹೋದಾಗ ತುಂಬ ಜನ ಮೇಡಮ್ ವಿಡಿಯೋಗಳ ಬಗ್ಗೆ ಮಾತಾಡ್ತಾರೆ. ನಮಗೆ ಒಂದಷ್ಟು, ಆಮೇಲೆ ಇತ್ತೀಚೆಗೆ ನಾವು ಒಂದು ಗೌರಿ ಶಕ್ಕಿ ಸ್ಟುಡಿಯೋದ ಏನು ಪಾಠ ಕಲಿತ್ರಿ ಅಂದರೆ ಅದರಲ್ಲೂ ಕೂಡ ಸುಮಾರು ನಿಮ್ಮ ಎಪಿಸೋಡ್ಗಳ ಬಗ್ಗೆ ಮಾತಾಡಿದ್ದಾರೆ. ಹೀಗಾಗಿ ಒಂದೊಂದು ಜನ್ರೇಷನ್ಗೆ ಒಬ್ಬೊಬ್ಬರು ಗುರುಗಳು ಸಿಗ್ತಾರೆ. ನಾವು ಕಣ್ಣು ತೆರೆದು ಕಿವಿ ಗೊಟ್ಟು ಕೇಳಬೇಕಷ್ಟೇ. ಅಂತಹ ಒಂದು ಗುರುಗಳಲ್ಲಿ ನನ್ನ ಪ್ರಕಾರ ಡಾಕ್ಟರ್ ಮಾಲಿನಿ ಸುತ್ತೂರು ಕೂಡ ಒಬ್ಬರು. ಏಕೆಂದರೆ ನಮಗೆ ಬೇಕಾಗಿರೋ ನಾಲೆಜ್ ಇದೆಯಲ್ಲ ನಾವು ಮಾತಾಡ್ತಾ ಇರೋದು, ಬರೀ ವಿಜ್ಞಾನ ಅಂತಲ್ಲ, ನಮ್ಮ ಲೈಫಿಗೆ ಬೇಕಾಗಿರುವಂಥದ್ದು ವಿಷಯ ಇದರಲ್ಲಿದೆ. ಸೊ ಇವತ್ತು ನಾನು ಒಂದು ಭಾಳ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ವಚನಗಳ ಬಗ್ಗೆ, ನಮ್ಮ ವಚನಗಳಲ್ಲಿರುವ ವೈಜ್ಞಾನಿಕತೆ ಬಗ್ಗೆ ಮಾತಾಡೋಣ ಅಂತ. ಈಗ ವಚನಗಳಂದ ತಕ್ಷಣ ನಮಗೆ ಬಸವಣ್ಣವ್ರು ನೆನಪು ಬರ್ತಾರೆ, ಅಕ್ಕಮಹಾದೇವಿ ನೆನಪು ಬರ್ತಾರೆ, ಸರ್ವಜ್ಞ ನೆನಪು ಬರ್ತಾರೆ, ಮಡಿವಾಳ ಮಾಚಿದೇವ ನೆನಪು ಬರ್ತಾರೆ. ಎಷ್ಟು ಜನ ನಮ್ಮ ಹತ್ರ ವಚನಕಾರರಿದ್ದಾರೆ. 100 ಜನ ವಚನಕಾರರಿದ್ದಾರೆ. ಲಕ್ಷಾಂತರ ಇಲ್ಲಿದ್ದರೂ ಸಾವಿರಾರು ವಚನಗಳು ನಮ್ಮಲ್ಲಿ ಆಲ್ರೆಡಿ ಕಂಪೈಲೇಷನ್ ಮಾಡಿರುವಂಥದ್ದೇ ಇದೆ. ಸೊ ಬಟ್ ನಾವು ವಚನಗಳನ್ನ ಕೇಳಿ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡ್ತೀವಿ. ಹೌದು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂದಾಗ, ಹೌದು, ದೇಹವನ್ನೇ ದೇಗುಲ ಅಂದ್ಕೊಂಡಿದ್ದಾರೆ, ಹಾಗೆ ಅನ್ಕೋಬೇಕು, ಯಾಕೆಂದರೆ ಇದು ಪವಿತ್ರವಾದ್ದು ಅನ್ನೋದೆಲ್ಲ ನಮ್ಗೆ ಬರುತ್ತೆ. ಒಂದು ಆಧ್ಯಾತ್ಮಿಕ ಲೆವೆಲಲ್ಲಿ ಒಂದು ಹಂತಕ್ಕೆ ದೈಹಿಕ ಲೆವೆಲಲ್ಲಿ ಬರುತ್ತೆ. ಬಟ್ ಸೈಂಟಿಫಿಕ್ ಲೆವೆಲಲ್ಲಿ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅಲ್ವಾ? ಹೌದು. ಈ ಸೈಂಟಿಫಿಕ್ ಲೆವೆಲಲ್ಲಿ ಕೂಡ ಯೋಚನೆ ಮಾಡಬಹುದು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಹೌದು. ಸೊ ಹೀಗಾಗಿ ಉದಾಹರಣೆಗೆ ಬಸವಣ್ಣನ ವಚನ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ಎಷ್ಟು ಅದ್ಭುತವಾಗಿದೆ. ಇಡೀ ಜೀವನನೇ ಇದ್ರಲ್ಲಿ ಬಂದ್ಬಿಡ್ತು. ಇದನ್ನು ಪಾಲಿಸ್ಬಿಟ್ರೆ ಲೈಫಲ್ಲಿ ಏನು ಮತ್ತೆ ನಾವು ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಇದನ್ನು ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ಸೈಂಟಿಫಿಕ್ ದೃಷ್ಟಿಕೋನದಿಂದ ಹೇಗೆ ನೋಡಬಹುದು, ಹೇಗೆ ಇದು
ಇದನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಬೋದು ಮೇಡಮ್? ಸರ್, ಮೊದಲನೇದಾಗಿ ವಚನಗಳ ಬಗ್ಗೆ ಮಾತಾಡೋದಕ್ಕೆ ನನಗಿಂತ ಕಿರಿಯಳಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಏನಾದರೂ ತಪ್ಪುಗಳಾಗಿದ್ದರೆ ಎಲ್ಲರೂ ಅದನ್ನು ಹೊಟ್ಟೆಗೆ ಹಾಕಬೇಕು. ಕಾರಣ ಏಕೆಂತಂದರೆ ಬೇರೆ ದೃಷ್ಟಿಕೋನದಿಂದ ನಾವು ಇದನ್ನು ಇವತ್ತು ದಿನ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ವಚನಗಳನ್ನು ನಾವು ನೋಡಿದಾಗ ಎಲ್ಲರಿಗೂ ಗೊತ್ತು ಅದರಲ್ಲಿ ಅದರದೇ ಆದ ಒಂದು ಒಳ ಅರ್ಥ ಇದೆ ಅಂತ. ಅದರ ಒಳ ಅರ್ಥದಲ್ಲಿ ಇನ್ನೊಂದು ಒಳ ಅರ್ಥ ಇದೆ. ಅದನ್ನು ಸಾಮಾನ್ಯವಾಗಿ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ಏನು ಅಂತಂದರೆ ಈಗ ನಾನು ಆ್ಯಸ್ ಅ ಸೈಂಟಿಸ್ಟ್, ಒಬ್ಬ ವಿಜ್ಞಾನಿಯಾಗಿ ಸಂಶೋಧಕಿಯಾಗಿ ನಾನು ವಚನಗಳನ್ನು ನೋಡುವ ದೃಷ್ಟಿಕೋನವೇ ಬೇರೆ, ನೀವು ನೋಡೋದೇ ಬೇರೆ, ಜನಸಾಮಾನ್ಯರು ನೋಡೋದೇ ಬೇರೆ. ಆ ವಚನಗಳನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ನನಗೆ ಪ್ರತಿ ಸಲ ಆಶ್ಚರ್ಯ ಆಗುತ್ತೆ. ಈಗ ಬಸವಣ್ಣ ಆಗಿರಬಹುದು, ಅಕ್ಕಮಹಾದೇವಿ ಆಗಿರಬಹುದು, ಅಲ್ಲಮ್ಮ ಪ್ರಭು, ಇವರೆಲ್ಲ ಒಂದು ಮೇಲ್ಪಂಕ್ತಿಯಲ್ಲಿ ಬಂದವರು. ಇವರನ್ನು ಹೊರತುಪಡಿಸಿ ಕಾಯಕ ಶರಣರಿದ್ರಲ್ಲ, ಅದರಲ್ಲಿ ನೀಲಮ್ಮ, ಗಂಗಮ್ಮ, ಕಾಳವ್ವೆ, ಈ ಥರದವರು, ಮತ್ತು ಸಂಕವ್ವೆ, ಆಯ್ದಕ್ಕಿ ಲಕ್ಕಮ್ಮ ಅಂತ ಅನ್ನೋರು, ಆಮೇಲೆ ಮಡಿವಾಳ ಮಾಚಿದೇವ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಇವ್ರದ್ದು ಹೆಸರುಗಳನ್ನ ನಾವು ನೋಡ್ತಾ ಹೋದರೆ ಅವರ ಕೆಲಸದ ಜೊತೆ ಅವರ ಹೆಸರು ಜೋಡಣೆಯಾಗಿದೆ. ಅಂದರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ದನ್ನು ಅಚ್ಚುಕಟ್ಟಾಗಿ ಅದನ್ನು ನಡೆಸ್ಕೊಂಡು ಬಂದವರು ಅವರು. ಈಗ ನಮಗೆಲ್ಲ ಗೊತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ, ಆದರೆ ದೇವ್ರ ಕೆಲಸ ಆದರೂ ಯಾರು ಸರಿಯಾಗಿ ಮಾಡೋದಿಲ್ಲ. ಆದರೆ ಹೌದು, ಬಸವಣ್ಣನವರು ಹಾಕಿಕೊಟ್ಟ ಈ ಒಂದು ಪಂಕ್ತಿಯಲ್ಲಿ ಅಚ್ಚುಕಟ್ಟಾಗಿ ಅವರು ನಡೆಸ್ಕೊಂಡು ಹೋದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ನಾವು ನೋಡಬೇಕಾಗುತ್ತೆ. ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಶರಣರ ಅವರ ನ್ಯೂರೋ ಸೈನ್ಸ್ ಹೇಗಿತ್ತು, ಅವರ ದೇಹದ ಒಳಗಡೆ ಈ ವಚನಗಳನ್ನು ಪಠನೆ ಮಾಡಿದಾಗ, ಕೇಳಿದಾಗ, ಅನುಭವಿಸಿದಾಗ ಏನೇನು ಬದಲಾವಣೆಗಳಾಗ್ತಿತ್ತು ಅಂತ ನಾವು ನೋಡೋದಾದರೆ, ಈಗ ನೀವೊಂದು ವಚನ ಹೇಳಿದ್ರಲ್ಲ, ಆ ಎಂಟೈರ್ ವಚನದಲ್ಲಿ ಸೈಕಾಲಜಿ ಇದೆ, ಇಮ್ಯುನಾಲಜಿ ಇದೆ, ನ್ಯೂರೋಸೈನ್ಸ್ ಇದೆ, ಫಿಸಿಯಾಲಜಿ ಇದೆ, ಎಲ್ಲದೂ ಅಡಕವಾಗಿದೆ. ಇಡೀ ಜೀವನದ ಒಂದು ಜಿಸ್ಟ್ ಅಂತ ನೀವೇನು ಹೇಳ್ತೀವಿ, ದೊಡ್ಡ ದೊಡ್ಡ ಕಾವ್ಯಗಳು, ನಾವು ಜಗತ್ತಿನ ಬಹಳ ದೊಡ್ಡ ಕಾವ್ಯಗಳೆಲ್ಲ ಹೇಳ್ತೀವಲ್ಲ, ಆ ಎಲ್ಲ ಕಾವ್ಯಗಳನ್ನು ಒಟ್ಟಿಗೆ ಒಂದು ಕಡೆ ತೂಕ ಹಾಕಿದ್ರೆ ಬಸವಣ್ಣನವರ ಇದು ಒಂದೇ ಒಂದು ವಚನ ಒಂದು ಈಕ್ವಲ್ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಅದರಲ್ಲಿ ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ನನ್ನ ದೃಷ್ಟಿಯಲ್ಲಿ ಪ್ರತಿಯೊಂದು ಒಳಗೊಂಡಿದೆ, ಸೈನ್ಸ್ ಇದೆ ಇದರಲ್ಲಿ, ಈ ಒಂದು ವಚನದಲ್ಲಿ. ಹಾಗಾಗಿ ವಚನ ಅಂತಾಗ ಏನಕ್ಕೆ ಬಂತು ಅದನ್ನು ಅಂತ ನಾವು ನೋಡೋದಾರೆ, ಮೊದಲು ಆವಾಗಿನ ಜನರ ಮನಸ್ಥಿತಿಯ ಸೈಕಾಲಜಿನ ನಾವು ಅರ್ಥ ಮಾಡ್ಕೊಂಡ್ರೆ ವಚನಗಳು ಏನಕ್ಕೆ ಬಂತು ಅಂತ ಅರ್ಥ ಆಗುತ್ತೆ. ಇದು ತುಂಬ ಸರಳ. ಮತ್ತು ಆಡು ಭಾಷೆ, ಜನಸಾಮಾನ್ಯರು ಆಡುವಂತಹ ಭಾಷೆ. ಅದರ ಏನು ಒಂಥರ ಕಬ್ಬಿಣದ ಕಡಲೆ ಎಲ್ಲ, ಸಂಸ್ಕೃತ ಇರಲಿಲ್ಲ. ಆಡು ಭಾಷೆಯಲ್ಲೇ ವಚನಕಾರರೆಲ್ಲ ಬರೆದಿರೋದು ಆಡು ಭಾಷೆಯಲ್ಲೇ, ಸರಳವಾದದ್ದು. ಮತ್ತು ಇದರಲ್ಲಿ ಒಂದು ತರ್ಕ ಇದೆ, ಏನೋ ಒಂದು ಮೆಸೇಜನ್ನ ಸಮಾಜಕ್ಕೆ ಅವರು ಕೊಡ್ತಾ ಇದ್ರು. ಹಾಗಾಗಿ ವಚನಗಳು ತುಂಬ ಒಂಥರ ಆಪ್ತ ಅನಿಸುತ್ತದೆ. ಅದು ಬೇರೆ ಅಲ್ಲ, ನಂದು ಅನ್ನೋ ಥರ ಅದು ಫೀಲಿಂಗ್ ಆಗುತ್ತೆ. ವಚನಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ಪಠನೆ ಮಾಡಿದಾಗ, ಅಂದರೆ ಅದನ್ನು ನೀವು 10 ಸಲ ಹೇಳಿ, ಅದನ್ನು ಒಂದು ಸಲ ನೀವು ಹೇಳಿದಾಗ ನಿಮಗೆ ಒಂದು ಅರ್ಥ ಸಿಕ್ಕುತ್ತೆ. 2ನೇ ಬಾರಿ ಇನ್ನೂ ಡೀಪಲ್ಲಿ ನಿಮ್ಮ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. 3ನೇ ಬಾರಿ ಅದನ್ನೇ ನೀವು ಹೇಳಿದಾಗ ಇನ್ನೊಂದು ಆ್ಯಂಗಲಲ್ಲಿ ಅದನ್ನು ಅನಾಲಿಸಿಸ್ ಅಂತ ಅಂತೀವಿ ನಾವು, ಅಥವಾ ತರ್ಕ, ಅನಾಲಿಸಿಸ್ ಇದೆಲ್ಲ ಇದೆಯಲ್ಲ, ಅದು ಯಾವಾಗ ಆಗೋದು ಅಂದರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ನಿಮಗೆ ಬೇರೆ ಬೇರೆ ಥರದ ಒಂಥರ ವಿಷನ್ ಸಿಕ್ಕೋದು. ಒಂದೇ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡೋದಿದೆಯಲ್ಲ, 10 ಥರ ಅದನ್ನು ಅವಲೋಕನೆ ಮಾಡೋದು. ಅದು ಯಾವಾಗ ಅಂದರೆ ನಿಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆದಾಗ, ಮುಂಭಾಗದ ಮೆದುಳು. ಹಾಗಾಗಿ ವಚನಕಾರರು ಅವರೆಲ್ಲ ಜನಸಾಮಾನ್ಯರು, ಸಾಧಾರಣದಲ್ಲಿ ಸಾಧಾರಣದವರು, ಕಾಯಕವೇ ಕೈಲಾಸ ಅಂತ ಅನ್ಕೊಂಡವರು, ಮತ್ತು ಅದೊಂಥರ ಶೋಷಿತ ವರ್ಗ ಅಂತ ಅನ್ಬೋದು. ಅವಾಗ ಜನರಿಗೆ ಈಗ ದೇವ್ರನ್ನ ನೋಡಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು. ಆ ಒಂದು 12ನೇ ಶತಮಾನ ಅಂತಂದಾಗ ಕೆಲವು ವರ್ಗದವರಿಗೆ ಮಾತ್ರ ದೇವರು ಲಭ್ಯ ಇರ್ತಿದ್ರು. ದೇವಸ್ಥಾನಕ್ಕೆ ಕೆಲವ್ರಿಗೆ ಮಾತ್ರ ಪ್ರವೇಶ ಇತ್ತು, ಇನ್ನೆಲ್ಲರೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಒಂದು ಸುಪ್ರೀಂ ಪವರ್ನ ನೋಡಬೇಕು, ಅಟ್ಲೀಸ್ಟ್ ನೋಡಬೇಕು, ಅದನ್ನ ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ಆದರೆ ನಿಮಗೆ ಒಂದು ಆಕ್ಸಸ್ಸೇ ಅಲ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲೋ ಮನಸ್ಸಿನಲ್ಲಿ ಅದೊಂದು ಬಲವಾಗಿ ಅದೊಂದು ಕಾಡ್ತಾ ಇರುತ್ತೆ, ನಾನು ನೋಡಬೇಕು ಅಂತ. ಇಂತಹ ಸಂದರ್ಭದಲ್ಲಿ ನೀನಲ್ಲಿ ಹೋಗಬೇಡ, ದೇವ್ರನ್ನೇ ನಿನ್ನ ಹತ್ರ ಕರೆಸ್ಕೋ,
ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ಆಶ್ಚರ್ಯ ಆಗುತ್ತೆ. ನೀನು ಯಾಕಲ್ಲಿ ಹೋಗ್ತೀಯಾ? ನಿನ್ನ ಮನಸ್ಸು ಪವಿತ್ರವಾಗಿದ್ದರೆ, ನಿನ್ನ ಮನಸ್ಸು ಶುದ್ಧವಾಗಿದ್ದರೆ, ನಿನ್ನ ಅಂಗೈಲನ್ನ ಇಟ್ಕೊಂಡು ಯಾರೋ ಪೂಜೆ ಮಾಡ್ತಾರೆ ನೀನು ನೋಡ್ತೀಯ. ಇಲ್ಲ, ಹಂಗಲ್ಲ, ನೀನೇ ಪೂಜೆ ಮಾಡು, ನೀನೇ ಅದಕ್ಕೆ ಅಭಿಷೇಕ ಮಾಡು, ನೀನೇ ಮುಟ್ಟು. ನಿನ್ನ ಕೈಯಲ್ಲಿ, ನಿನ್ನ ದೇಹಕ್ಕೆ ದೇವರು ಟಚ್ ಆಗಿದ್ದಾನೆ ಅಂದರೆ ಆ ಪವಿತ್ರವಾದ ಭಾವನೆನ, ಆ ಕಾನ್ಸೆಪ್ಟ್ ಅವ್ರಿಗೆ ಹೆಂಗೆ ಬಂತು ಅನ್ನೋದೇ ನನಗೆ ಆಶ್ಚರ್ಯ. ಅದು ಎಂಥ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಂದರೆ, ನಿನ್ನ ಕೈ ಮೇಲೆ ನಿನ್ನಲ್ಲೇ ದೇವರಿದ್ದಾನೆ ಅನ್ನೋದು ಒಂದು ಇದೆಯಲ್ಲ, ಅದನ್ನು ಜನಸಾಮಾನ್ಯರಿಗೆ ಅವರು ಕೊಟ್ಟರು. ಇಮ್ಯಾಜಿನ್ ಮಾಡಿ, ನಾವು ದೇವರು ಅನ್ನೋದೇ ಒಂದು ತುಂಬ ಪವಿತ್ರವಾದದ್ದು. ದೇವಸ್ಥಾನಕ್ಕೆ ಹೋಗೋದೇ ಅನ್ನೋದೇ ಒಂದು ಸಂತೋಷ. ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಅನುಭವ ನಮಗಾಗುತ್ತೆ. ಆದರೆ ದೇವರೇ ನನ್ನ ಕೈ ಮೇಲಿದ್ದಾನೆ ಅನ್ನೋ ಅನುಭವ ಇದೆಯಲ್ಲ, ನಿಮ್ಮ ಮೆದುಳಿನಲ್ಲಿ ಏನೇನು ಆಗ್ಬೋದು ಅವಾಗ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ. ಹಾಗಾಗಿ ಈ ಥರ ಒಂದು ಅನುಭವವನ್ನು ಎಲ್ಲರಿಗೂ ಕೊಟ್ಟರವರು. ಯಾರು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ, ಡೋಹರ, ಕಕ್ಕಯ್ಯ, ಅಮ್ಮಿಗರ, ಚೌಡಯ್ಯ ಅವರೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಏಕೆಂದರೆ ಶೂದ್ರರು ಅನ್ನೋ ಒಂದು ಗುಂಪಿಗೆ ಸೇರ್ತಾ ಇದ್ರು ಎಲ್ಲ. ಅಂಥ ಸಂದರ್ಭದಲ್ಲಿ ನಿನ್ನ ಕಾಯಕ ಮಾಡು, ನಿನ್ನ ವೃತ್ತಿ ಮತ್ತು ಆಧ್ಯಾತ್ಮ, ಈ ಎರಡು ಕಾನ್ಸೆಪ್ಟ್ ಇದೆಯಲ್ಲ ಸರ್, ನಿಜವಾಗ್ಲೂ ಜಗತ್ತಲ್ಲಿ ಪ್ರತಿಯೊಬ್ಬರು ಇದನ್ನೇನಾದರೂ ಒಂದು ಅಭ್ಯಾಸ ಮಾಡಿದ್ರೆ, ಇದನ್ನು ಅಳವಡಿಸ್ಕೊಂಡ್ರೆ, ವೃತ್ತಿ ಆಧ್ಯಾತ್ಮ ಎರಡೂ, ವೃತ್ತಿಯಲ್ಲೇ ಆಧ್ಯಾತ್ಮವನ್ನು ನೋಡೋ ಅಂಥದ್ದು. ಕಾಯಕವೇ ಕೈಲಾಸ ಅನ್ನೋದು ವೃತ್ತಿನೇ. ನೀನು ಕೆಲಸ ಮಾಡು, ಚೆನ್ನಾಗಿ ಮಾಡು, ಅದೇ ಒಂದು ದೇವರ ಸೇವೆ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದುಬಿಟ್ರೆ ಜಗತ್ತಲ್ಲಿ ಕಷ್ಟಗಳು ಇಲ್ಲ, ಏನು ನಾವು ನೆಗೆಟಿವಿಟಿ ಅಂತ ಅಂತೀವಿ ಅದು ಇರೋದೇ ಇಲ್ಲ. ಇಡೀ ಜಗತ್ತು ಸಂತೋಷದಲ್ಲಿ ಸುಖಮಯವಾಗಿರುತ್ತೆ. ಆದರೆ ಅವರು 12ನೇ ಶತಮಾನದಲ್ಲಿ ಕೊಟ್ಟರು ಸಹ ಇನ್ನೂ ನಮಗೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದೊಂದು ನಾವು ಸುಮ್ಮನೆ ನೋಡೋದಾದರೆ ಅದರಲ್ಲಿ ಒಂದು ಕಡೆ ಹೇಳ್ತಾರೆ, ನಾನು ಶ್ರೀಮಂತ ಅಲ್ಲ, ನನಗೆ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಅಂತ. ಅದು ಜನಸಾಮಾನ್ಯರಿಗೆ ಹೇಳ್ತಿರೋಂಥದ್ದು. ನೀವು ಬೇಜಾರು ಮಾಡ್ಕೋಬೇಡಿ. ಸೈಕಾಲಜಿಕಲಿ ಅವ್ರಿಗೆ ನಾವು ಬೂಸ್ಟ್ ಮಾಡ್ತಾ ಇದ್ದೀವಿ, ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ನೀವು ಯಾಕೆ ಯೋಚನೆ ಮಾಡ್ತೀರಾ ದುಡ್ಡಿಲ್ಲ ಅಂತ? ನಿಮ್ಮ ದೇಹನೇ ದೇವಸ್ಥಾನ ಅಂತ ಕನ್ವರ್ಟ್ ಮಾಡೋದಿದೆಯಲ್ಲ, ನೀವು ದುಡ್ಡು ಕೊಟ್ಟು ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ. ಆದರೆ ನನ್ನ ದೇಹವನ್ನು ದೇಗುಲ ಅಂತ ನೀವು ಅನ್ಕೋಬೇಕಾದ್ರೆ ನಿಮ್ಮಲ್ಲಿ ಪಾವಿತ್ರತೆ ಇರಬೇಕು. ಆವಾಗ ಮಾತ್ರ ದೇವಸ್ಥಾನದ ಕಾನ್ಸೆಪ್ಟು, ನನ್ನ ದೇಹನೇ ದೇಗುಲ ಅಂತ ನೀವು ಅನ್ಕೋಬೇಕು ಅಂದರೆ ಪಾವಿತ್ರತೆ ಬೇಕು. ಅದಾಗಬೇಕು ಅಂದರೆ ನಿಮ್ಮಲ್ಲಿ ಒಳ್ಳೆತನ ಬೇಕು. ನೀವು ಸದಾ ಒಂದು ಸಕಾರಾತ್ಮಕವಾಗಿರಬೇಕು. ಆ ವಚನದ ಮೂಲಕ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟು ನಮಗೆ ಕೊಟ್ಟರು. ನೀವೇ ಹೇಳಿದ್ರಲ್ಲ, ಕಳಬೇಡ ಕೊಲ್ಲಬೇಡ, ಅದು ಎಂಥ ಅದ್ಭುತ ಅಂದರೆ, ನೀನು ಹಂಗಿತ್ತು ಅಂತಂದರೆ ನೀನೇ ಒಂದು ದೇವ್ರ ಥರ ಇರ್ತೀಯ ಅಲ್ವಾ. ತನ್ನ ಬಣಿಸಬೇಡ, ಇದರ ಅಳಿಯಬೇಡ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಜಗತ್ತಲ್ಲಿ ನಾನು ಹೆಂಗೆ ಬದುಕಬೇಕು ಅಂತೇಳಿ. ಅದೇ ರೀತಿ ಅಕ್ಕಮಹಾದೇವಿಯವ್ರು ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಅಂತ ಹೇಳ್ತಾರಲ್ಲ. ನಾವು ಏನಂತೀವಿ ಅಂದರೆ, ಸಮಾಜದಲ್ಲಿದ್ದಾಗ ಅದನ್ನೆಲ್ಲ ನಾನು ಏನೇ ತೊಂದರೆ ಬಂದರೂ ಅದನ್ನು ಎದುರಿಸಬೇಕು ಅಂತ. ಅದು ಇಟ್ ಈಸ್ ನಥಿಂಗ್ ಬಟ್ ಅ ರೆಸಿಲಿಯನ್ಸ್ ಕೆಪಾಸಿಟಿ. ರೆಸಿಲಿಯನ್ಸ್ ಅಂತಂದರೆ ಬೌನ್ಸ್ ಬ್ಯಾಕ್. ಅದನ್ನ ಸೈಕಾಲಜಿಲಿ ರೆಸಿಲಿಯನ್ಸ್ ಅಂತಾರೆ, ಸೈಕಾಲಜಿಕಲ್ ರೆಸಿಲಿಯನ್ಸ್. ಅಂದರೆ ನಿನ್ನ ಕೆಲಸ ಸರಿಯಾಗಿ ಮಾಡ್ತಾ ಇದ್ರೆ ನೀನು ಯಾವುದಕ್ಕೂ ಅಂಜಬೇಡ. ನೀನು ಬೆಟ್ಟದಲ್ಲಿ ಇರೋದೇ, ನೀನು ಸಂತೆ ಒಳಗಡೆ ಇರೋದೇ, ನಾವು ಇರೋ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅಂಥದ್ರಲ್ಲಿ ಅವರು ಹಾಗಂತಾರೆ ಹೀಗಂತಾರೆ ಅಂತ ಅನ್ನೋ ಬದಲು ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಾ, ಅದು ಎಷ್ಟು ಚೆನ್ನಾಗಿ ಇದು ಸೈಕಾಲಜಿಕಲ್ ರೆಸಿಲಿಯನ್ಸ್. ಅದು ಆ ಸೈಕಾಲಜಿಕಲ್ ರೆಸಿಲಿಯನ್ಸ್ ನಿಮಗೆ ಚೆನ್ನಾಗಿದ್ದಾಗ ಫಿಸಿಯಾಲಜಿ ಚೆನ್ನಾಗಿರುತ್ತೆ, ಇಮ್ಯುನಾಲಜಿ ಚೆನ್ನಾಗಿರುತ್ತೆ, ನ್ಯೂರೋಬಯಾಲಜಿ ಚೆನ್ನಾಗಿರುತ್ತೆ. ಪ್ರತಿಯೊಂದು ವಚನದ ಹಿಂದೆ ಎಂಥ ನ್ಯೂರೋ ಸೈನ್ಸ್ ಇದೆ ಅಂತಂದರೆ, ನಾನು ಒಂದೊಂದು ಸಲ ಶರಣೆ ಅಲ್ಲದೆ ಹೋದರೂ ಮನಸ್ಸಿನಿಂದ ಶರಣೆ, ಜಾತಿಯಲ್ಲಿ ಶರಣೆ ಅಲ್ಲ, ಆದರೆ ಮನಸ್ಸಿನಿಂದ ಶರಣೆ ಆಗಿದ್ದೀನಿ. ಕಾರಣ ಏನಂದರೆ, ನೀವು ಸುಮ್ಮನೆ ಓದ್ತೀರ ಅದನ್ನು, ನಾನು ಒಂದೊಂದು ಪದದ ಒಳಗಡೆ ಹೋಗಿ ಆ ಅಕ್ಕಮಹಾದೇವಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅದರ ಹಿಂದಿನ ಒಂದು ಅವರೇ ನಾವಾಗಿ ಯೋಚನೆ ಮಾಡಬೇಕು. ಬಸವಣ್ಣನವರದ್ದು ಈ ವಚನ ಬರೆದಾಗ ಅವ್ರು ಸುಮ್ಮನೆ ಬರೆದಿಲ್ಲ, ಅವ್ರದ್ದು ಒಂದು ದೃಷ್ಟಿಕೋನ ಇತ್ತು. ಈ ಸಮಾಜದಲ್ಲಿ ಒಂದು ಕ್ರಾಂತಿ ಅಂದರೆ ಬದಲಾವಣೆ ತರಬೇಕು, ಒಳ್ಳೆಯ ಬದಲಾವಣೆ. ಅದು ಆ ಥರದ ಬದಲಾವಣೆ ನೀವು ತರಬೇಕು ಅಂತಂದರೆ ನೀವು ಯೋಚನೆ ಮಾಡ್ತಿರಲ್ಲ. ಆ ಯೋಚನೆ ಮಾಡಬೇಕಾದ್ರೆ ಬೇಕಾದಷ್ಟು ಆಯಾಮಗಳಲ್ಲಿ ಯೋಚನೆ ಮಾಡಿರ್ತೀರ. ಬಟ್ ನಾವು ವಚನ ಓದಬೇಕಾದ್ರೆ ಒಂದು ಆಯಾಮದಲ್ಲಿ ಅದನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಅದ್ಭುತವಾಗಿ ಇದೆ. ನೀವು ಇದು ರೆಸಿಲಿಯನ್ಸ್ ಹೇಳಿದ್ರಲ್ಲ, ನನ್ನ ಪ್ರಕಾರ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಮತ್ತು ಒಬ್ಬ ಅನ್ಸಕ್ಸಸ್ಫುಲ್ ವ್ಯಕ್ತಿ ಇರುವಂಥ ವ್ಯತ್ಯಾಸ ರೆಸಿಲಿಯನ್ಸ್. ಅದರಲ್ಲಿ ಕೂಡ ನೀವು ಬೌನ್ಸ್ ಬ್ಯಾಕ್ ಆಗಿ ಎಷ್ಟು ಟೈಮ್ ತಗೋತೀರಿ ಅನ್ನೋದು ಭಾಳ ಮ್ಯಾಟರ್ ಆಗುತ್ತೆ. ಭಾಳ ಮ್ಯಾಟರ್. ಅದಕ್ಕೆ ಅವ್ರು ಹೇಳ್ತಾರೆ, ತಿಂಗಳು ತಗೋತಾರೆ, ಕೆಲವೊಬ್ರು ಗಂಟೆ ತಗೋತಾರೆ, ಕೆಲವೊಬ್ರು ನಿಮಿಷ ತಗೋತಾರೆ, ಕೆಲವೊಬ್ರು ಹಿಂಗೆ ಮಾಡ್ತಾರೆ. ಹೌದು, ಹಿಂಗೆ ಮಾಡಿ ಮುಂದೆ ಹೋಗ್ತಿರ್ತಾರೆ. ಇದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ನಮ್ಮ ಕೆಪಾಸಿಟಿನ ನಾವು ಈ ಒಂದು ರೆಸಿಲಿಯನ್ಸ್ ಕೆಪಾಸಿಟಿನ ನಾನು ಅರ್ಥ ಮಾಡ್ಕೊಂಡಿರೋದು, ನಾವು ಇದನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ರೆಸಿಲಿಯನ್ಸ್ ಕೆಪಾಸಿಟಿ ಮಾಡಬೇಕು. ಮುಂಚೆ ನಮಗೆ ತಿಂಗಳುಗಟ್ಟಲೆ ಆಗೋದು, ಗಂಟೆಗಟ್ಟಲೆ ಆಗೋದು, ಈಗ ನಿಮಿಷ. ಓಕೆ, ಕೆಲವೊಂದು ಸಲ ಏನು ಗೊತ್ತಾ, ನನಗೆ ಇದು ಒಂದು ನಾನು ಅರ್ಥ ಮಾಡ್ಕೊಂಡಿರೋದು, ನಾನು ಕಲ್ಕೊಂಡಿರೋದು, ನೀವು ಮನೇಲಿದ್ದೀರಂತ ಅನ್ಕೊಳ್ಳಿ, ನೀವೇನಾದರೂ ನಿಮಗೆ ಒಂದು ಅಪ್ಸೆಟ್ ಆಯಿತು ಅಂದರೆ ನೀವು ಸ್ನಾನ ಮಾಡಿಲ್ಲ ಅಂದ್ಕೊಳ್ಳಿ. ನೀವು ಸ್ನಾನ ಮಾಡಿ ನಿಮ್ಮ ಆ ಒಳಗಡೆ ಏನು ಕ್ಲೇಶ ಇರುತ್ತಲ್ಲ ಕಡಿಮೆ ಆಗುತ್ತೆ.
ನೀವು ಅಟ್ಲೀಸ್ಟ್ ಕೈಕಾಲು ಮುಖ ತೊಳ್ಕೊಳ್ಳಿ. ಹೌದು. ಎಷ್ಟೋ ಸಲ ಇಲ್ಲಿ ಬೇಜಾರಾದಾಗ ಒಂದು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ನೀವು. ಸೊ ನಿಮ್ಗೆ ಒಂದು ಸ್ವಲ್ಪ ನೀವು ಅದರಿಂದ ರಿಲ್ಯಾಕ್ಸ್, ಸ್ಟಿಮ್ಯುಲೇಷನ್, ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ನೀವು ಹೇಳಿದ್ರಿ ಕೂಡ ಅದು ಬಹಳ, ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎನಿವೆ, ಸೊ ಹೀಗೆ ನೀವು ಅದರ ಸೈಕಾಲಜಿಕಲ್ ಆಯಾಮವನ್ನು ಹೇಳ್ತಾ ಇದ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಇದೆಯಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ಸೈಲೆನ್ಸ್, ಸ್ವಲ್ಪ ತಾಳ್ಮೆ ಇರಲಿ, ಮಾತಾಡ್ಬೇಕಾದ್ರೆ 10 ಸಲ ಯೋಚನೆ ಮಾಡಿ ಮಾತಾಡು. ಅದು ಏನು ಇಲ್ಲ, ಸಿಂಪಲ್ ಆಗಿ ಅದರ ಒಳ ಅರ್ಥಗಳನ್ನು ನಾವು ನೋಡ್ತಾ ಹೋದ್ರೆ ನಾವೇ ಅದ್ಭುತ ವ್ಯಕ್ತಿ ಆಗ್ತೀವಿ. ಏಕೆಂದರೆ ಪ್ರತಿ ಒಂದರಲ್ಲೂ ಒಂದೊಂದು ಅರ್ಥಗಳನ್ನು ಅವರು ಕೊಡ್ತಾ ಬರ್ತಾರೆ. ಅದು ಆಡು ಭಾಷೆಯಲ್ಲಿದೆ, ಸರಳವಾಗಿದೆ. ಅದನ್ನು ಮಾತಾಡಿದಾಗ ಈಗ ಜಸ್ಟ್ ಅದ್ರ ಬಗ್ಗೆ ಹೇಳ್ತೀವಿ ಅಥವಾ ಅದನ್ನು ಕೇಳ್ತೀವಿ, ಯಾರೋ ಅದನ್ನು ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ, ಇನ್ನೂ ಡೆಪ್ತಲ್ಲಿ ಅದನ್ನು ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಇಂಥದ್ದು ಮಾಡಿದಾಗ ಏನೇನು ಆಗುತ್ತೆ, ನಮ್ಮ ದೇಹದ ಒಳಗಡೆ ಏನೇನು ಆಗುತ್ತೆ. ಈ ಶರಣರಲ್ಲಿ, ಈ ಕಾಯಕ ಶರಣರಿದ್ದಾರಲ್ಲ, ಇಮ್ಯಾಜಿನ್ ಮಾಡಿ ಆಯ್ದಕ್ಕಿನ ತಗೊಂಡು ಅವರು ಅದನ್ನು ಕಲೆಕ್ಟ್ ಮಾಡಿ, ಬಡತನ, ಅವ್ರು ಎಲ್ಲರಿಗೂ ಬಡತನ ಇತ್ತು. ಅವರು ಏನು ಮಾಡ್ತಾಯಿದ್ರು, ಆ ಬಡತನದಲ್ಲೂ ಅವರು ಒಂದು ಅಡುಗೆ ಮಾಡಿ ಶರಣರಿಗೆ ಪ್ರಸಾದನ ಕೊಟ್ಟು ದಾಸೋಹ ಅಂತ ಮಾಡೋರು. ತನಗೆ ಸಿಕ್ಕಿದ ಆಹಾರದಲ್ಲಿ ತನಗೆ ಸಿಕ್ಕಿರೋದು ಕಮ್ಮಿ, ಅದರಲ್ಲೂ ಇನ್ನೊಬ್ಬರಿಗೆ ಕೊಟ್ಟು ನಾನು ಆನಂತರ ಅದನ್ನು ತಗೊಳ್ಳೋದು ಅನ್ನೋದು ಆ ಮನಸ್ಥಿತಿಗೆ ಹೆಂಗೆ ರೀಚ್ ಆಗ್ತಾರೆ. ಅಲ್ಲ, ನನ್ನ ಹತ್ರನೇ ಇರೋದು ಕಮ್ಮಿ, ಅದರಲ್ಲೂ ನಾನು ಇನ್ನೊಬ್ರಿಗೆ ಕೊಟ್ಟು ಅದರಲ್ಲಿ ನಾನು ಸಂತೋಷ. ಅಂದರೆ ಇಲ್ಲಿ ಮೆಟೀರಿಯಲಿಸ್ಟಿಕ್ ಅಲ್ವೇ ಅಲ್ಲ ಅದು. ಅವ್ರ ಹತ್ರ ಯಾವ ಮೆಟೀರಿಯಲ್ಗಳು ಇಲ್ಲ. ಈಗ ನಾವು ನೋಡ್ತೀವಲ್ಲ, ಕಮಾಡಿಟೀಸ್ಗಳು ಏನೂ ಇಲ್ಲ. ಏನೂ ಇಲ್ಲದವರು ಅವರು ಯಾಕೆ ಅಷ್ಟು ಸಂತೋಷವಾಗಿರ್ತಿತ್ತು ಅಂತಂದರೆ ಮೆದುಳಿನಲ್ಲಿ ಬಹಳಷ್ಟು ಬದಲಾವಣೆಗಳು, ವಚನಗಳನ್ನು ಅವ್ರ ಅರ್ಥ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನಾವು ಮಾಡ್ಕೊಂತಿರೋದಿದೆಯಲ್ಲ, ಅದು ಹೆಂಗಿದ್ರೆ 1% ಅಷ್ಟೇ. ಸುಮ್ಮನೆ ಹೇಳ್ತೀವಿ, ಅದನ್ನು ಒಂದು ರಾಗವಾಗಿ ಹೇಳ್ತೀವಿ, ಕೇಳ್ತೀವಿ, ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊತಿದ್ದೀವಿ. ಆದರೆ ಕಾಯಕ ಶರಣರಿದ್ದಾರಲ್ಲ, ಏನಕ್ಕೆ ಅವರೇ ದೇವರಾಗಿದ್ದರು. ಆ ಎಲ್ಲ ಶರಣರು ಒಂದು ದೈವತ್ವಕ್ಕೆ ಏರಿದ್ರು ಅವರು. ಹಾಗಾಗಿ ಹೇಗೆ ಸಾಧ್ಯ ಆಯಿತು ಅಂದರೆ ಅವರ ಮೆದುಳಿನಲ್ಲಿ ಇದನ್ನು ವಚನಗಳನ್ನು ಅರ್ಥ ಮಾಡಿಕೊಂಡು ಬಸವಣ್ಣನವರ ಕಲ್ಪನೆ ಏನಿತ್ತು, ಅವ್ರು ಏನು ತಿಳಿಸೋಕ್ಕೆ ಪ್ರಯತ್ನ ಪಡ್ತಿದ್ರು, ಅದು ಅವ್ರಿಗೆಲ್ಲ ಅರ್ಥ ಆಗ್ಬಿಟ್ಟಿತ್ತು. ನಮ್ಗೆ ಅರ್ಥ ಆಗಿಲ್ಲ, ಬಟ್ ಅವ್ರಿಗೆ ಅರ್ಥ ಆಗಿತ್ತು. ಹಾಗಾಗಿ ಅದನ್ನು ಕನ್ಸೀವ್ ಮಾಡಿದ್ರು ಐಡಿಯಾಗಳನ್ನು. ಸೊ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿತ್ತು. ಅದು ಏನೇನು ಬದಲಾವಣೆ ಅಂತ ನಾವು ಫಸ್ಟ್ ನೋಡೋದಾದರೆ, ನಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ನಾನು ಸದಾಕಾಲ ಹೇಳ್ತೀನಿ, ಅದು ಒಂದು ಅದ್ಭುತವಾದ ನಮ್ಮ ಮೆದುಳಿನ ಭಾಗ. ಮತ್ತು ಅದು ಮನುಷ್ಯನ ವಿಕಾಸದ ಹಂತದಲ್ಲಿ, ಮನುಷ್ಯನಿಗೆ ವಿಕಾಸದ ಹಂತದಲ್ಲಿ ಭಗವಂತ ನೀಡಿರುವ ಒಂದು ಅದ್ಭುತವಾದ ಒಂದು ಭಾಗ ಅಂತಲೇ ಹೇಳ್ಬೋದು. ಕಾರಣ ಹಿಂಭಾಗದ್ದು ರೆಪ್ಟಿಲಿಯನ್ ಬ್ರೈನ್, ಪ್ರಾಣಿದು. ಅದಕ್ಕೋಸ್ಕರನೇ ಮನುಷ್ಯ ಜನ್ಮನ ಶ್ರೇಷ್ಠ ಅಂತ ಎಲ್ಲ ಹೇಳ್ತಾರೆ. ಕಾರಣ ಏನು ಅಂದರೆ, ಈ ಜನ್ಮದಲ್ಲೇ ಇದ್ಕೊಂಡು ನೀನು ದೈವತ್ವಕ್ಕೆ ಇರ್ಬೋದು ಅಥವಾ ನೀನು ಪ್ರಾಣಿನಾದರೂ ಆಗ್ಬೋದು. ಆಪ್ಷನ್ನು ನಿನಗೆ ಬಿಟ್ಟಿದ್ದು. ಒಂದು ಮನುಷ್ಯನಿಗಿಂತ ಮನುಷ್ಯ ನಾನಾಗಿದ್ದೀನಿ, ಬಟ್ ನಾನು ದೇವರಾಗ್ಬೋದು ಮನಸ್ಸು ಮಾಡಿದ್ರೆ. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಮಾಡಿದ್ರೆ ನೀನು ದೇವರಾಗ್ತೀಯ. ನೀನು ಹಿಂದಿನ ಭಾಗದ ಮೆದುಳು, ಭಾವನಾತ್ಮಕವಾದ ನಮ್ಮ ಒಂದು ಮೆಮೊರಿ ಏನಿದೆ, ಕೋಪ ಆಗ್ಬೋದು, ಬೇಜಾರು, ಈ ಥರದ್ದು ಭಾವನೆಗಳಿಗೆ ನಾನು ಹೆಚ್ಚು ಭಾವೋದ್ವೇಗ ಅಂತೀವಲ್ಲ, ಅದು ಕೆಟ್ಟದ್ದು. ಒಳ್ಳೆ ಭಾವೋದ್ವೇಗನೂ ಇರುತ್ತೆ, ಅದು ತುಂಬ ನೆಗೆಟಿವ್ ಆಗಿರೋಂಥದ್ದು ಇದ್ದಾಗ ನೀನು ಪ್ರಾಣಿ ಆಗ್ತೀಯ. ಸೊ ಇವರ ಮೆದುಳಿನಲ್ಲಿ ಇಷ್ಟೂ ಜನರ ಮೆದುಳು, ಆವಾಗ ಏನಾದರೂ MRI ಸ್ಕ್ಯಾನಿಂಗ್ ಎಲ್ಲ ಇದ್ದಿದ್ರೆ ಖಂಡಿತವಾಗ್ಲೂ ನಮಗೆ ಬದಲಾವಣೆಗಳು ಖಂಡಿತ ಸಿಗ್ತಾ ಇತ್ತು. ಆದರೂ ಸಹ ನಾವು ಅದನ್ನು ಯಾವ ರೀತಿ ಆಗಿರಬಹುದು ಅಂತ ಅನಲೈಸ್ ಮಾಡಿದಾಗ, ಅದರ ಡೆಪ್ತ್ ನಾಲೆಡ್ಜ್ ನಾವು ನೋಡಿದಾಗ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರುತ್ತೆ. ಅವರು ಸಣ್ಣ ಸಣ್ಣ 4-5 ಸಾಲಿನ ವಚನದಲ್ಲಿ ಇಡೀ ಜೀವನದ ಸತ್ವಗಳು, ಬರೀ ಜೀವನದ ಸತ್ವ ಅಲ್ಲ, ಇಡೀ ಜಗತ್ತಿನಲ್ಲಿರುವ ಎಲ್ಲ ಮಹಾಕಾವ್ಯಗಳಲ್ಲಿ ಹೇಳಿರುವ ಜಿಸ್ಟನ್ನು 4 ಲೈನಲ್ಲಿ ನಿಮಗೆ ಕೊಡ್ತಾರೆ ಅಂತಂದರೆ ಅವರ ಒಂದು ಥಿಂಕಿಂಗ್ ಕೆಪಾಸಿಟಿ ನನಗೆ ಆಶ್ಚರ್ಯ ಆಗುತ್ತೆ. ಹೇಗಿರ್ಬೋದು, ಯಾವ ಲೆವೆಲಲ್ಲಿ ಅವ್ರು ಥಿಂಕ್ ಮಾಡ್ಬೋದು. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಸುಮಾರೆಲ್ಲ ವಚನಗಳಲ್ಲೇ ಬಂದ್ಬಿಡುತ್ತೆ. ಅಂದರೆ ಅದನ್ನ ಇನ್ನೂ ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥ ಆಗಬೇಕು, ಆ ಥರ ಅದನ್ನು ತಿಳಿಸಿದ್ದಾರೆ. ಸೊ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇದೆ, ಅನಾಲಿಸಿಸ್ ಇದೆ. ಅವರು ಆಗಿನ ಸಮಾಜ, ಆವಾಗ ತಾನು ಏನು ಮಾಡಬೇಕು, ತಾನು ಯಾವ ರೀತಿ ಬದಲಾವಣೆಗಳನ್ನು ತರಬೇಕು, ಈ ಥರದ ಒಂದು ಅನಾಲಿಸಿಸು, ತರ್ಕಗಳು ಮಾಡೋದು, ಮತ್ತು ಒಳ್ಳೆ ಅದು ಪಾಸಿಟಿವ್ ಒಂದು ಇದರಲ್ಲಿ ಅದನ್ನು ಮಾಡೋ ಅಂಥದ್ದು, ಮತ್ತು ಡಿಸಿಷನ್ ಮೇಕಿಂಗು, ಈ ಥರದ್ದು ಎಲ್ಲದೂ ಅದ್ಭುತವಾಗಿ ಈ ಎಲ್ಲ ವಚನಕಾರರಲ್ಲೂ ಎಲ್ಲ ಶರಣರಲ್ಲೂ ಆ್ಯಕ್ಟಿವೇಟ್ ಆಗ್ತಿದ್ದಿದ್ದರಿಂದನೇ ಅವ್ರ ಹತ್ರ ಏನೂ ಇರ್ತಾ ಇರಲಿಲ್ಲ. ಆದರೂ ಸಹ ಸದಾ ಸಂತೋಷದ ಸಾಗರದಲ್ಲಿ ತೇಲ್ತಾ ಇದ್ರು. ಅವರು ಒಂದು ವಚನ ಹೇಳ್ಕೊಂಡು ಕೆಲಸ ಮಾಡಬೇಕಾದ್ರೆ ಸಂತೋಷ, ಒಂದು ವಚನ ಹೇಳ್ಕೊಂಡು ಅವನು ಅಂಬಿಗರ ಚೌಡಯ್ಯ ಅದು ನಾವೇ ನುಡಿಸ್ಬೇಕಾದ್ರೆ ಸಂತೋಷ ಪಡ್ತಾ ಇದ್ದ. ಅವನು ಅನುಭವಿಸ್ತಿದ್ದ ಸಂತೋಷನ ಮಹಾರಾಜ ಅರಮನೆಯಲ್ಲಿದ್ದಾಗಲೂ ಅನುಭವಿಸೋಕ್ಕಾಗಲ್ಲ ಅದು. ಏಕೆಂದರೆ ಅವನು ಅದನ್ನು ಅನುಭವಿಸಿ ವೃತ್ತಿನ ಮಾಡ್ತಿದ್ದ. ಆಧ್ಯಾತ್ಮ ವೃತ್ತಿನ ಬ್ಲೆಂಡ್ ಮಾಡಿದ್ದಾರೆ. ಎಂಥ ಅದ್ಭುತ ಅಂದರೆ ಆಧ್ಯಾತ್ಮ ವೃತ್ತಿ ಎರಡನ್ನೂ ಬ್ಲೆಂಡ್ ಮಾಡೋದು. ನುಡಿ ನಾಡೆ ಒಂದೇ. ಅವನಿಗೆ ಅಲ್ಲಿ ಏನಾಗುತ್ತೆ ಅಂದರೆ ಮೈಂಡ್ಗೆ ಕನ್ಫ್ಯೂಷನ್ ಇರಲ್ಲ. ಏನಾಗುತ್ತೆ ಅಂದರೆ ಈಗ ನೀವು ಏನೋ
ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂದರೆ ಪಟ್ ಅಂತ ನಾನು ಹೇಳ್ಬೋದು, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ನುಡಿ ನಡೆ ಥಿಂಕಿಂಗು ಇದು ಒಂದೇ, ಆದರೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆದರೆ ನಾನು ಹೇಳ್ಬಾರ್ದು ಅಂಥೇಳಿ ಕಂಟ್ರೋಲ್ ಮಾಡ್ಕೊತೀನಿ ಅದನ್ನು. ನನಗೆ ಸೆನ್ಸ್ ಆಗುತ್ತೆ ತುಂಬ, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಬಟ್ ನಾನು ಹೇಳಿದ್ರೆ ಅವ್ರಿಗೆ ಜಂಬ ಬರುತ್ತೆ, ಇಲ್ಲ ನಾನು ಯಾಕೆ ಹೇಳಲಿ ಅಂತ ಅಂದಾಗ ಏನಾಗುತ್ತೆ, ಅದು ಬರ್ತಾ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ತೀವಿ. ಸೊ ಇಟ್ ಈಸ್ ಲೈಕ್ ಅ ಸೈಕಾಲಜಿಕಲ್ ಪ್ರಾಬ್ಲಮ್ ಅದು. ಇಲ್ಲಿ ನುಡಿ ನಡೆ ಒಂದೇ, ವೃತ್ತಿ ಆಧ್ಯಾತ್ಮ ಒಂದೇ, ಇದೆಲ್ಲ ಕೋಆರ್ಡಿನೇಷನ್ನು ಬ್ಲೆಂಡ್ ಆಗಿದೆ ಇದು. ಹಾಗಾಗಿ ಅವರು ಅದ್ಭುತವಾಗಿದ್ದರು. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗ್ತಿತ್ತು. ವೆರಿ ಇಂಪಾರ್ಟೆಂಟ್ ಥಿಂಗು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ನಾನು ಹಿಂದೆ ಒಂದು ಹೇಳಿದ್ದೆ. ಮನುಷ್ಯ ಅವನಿಗೆ ಎಲ್ಲ ಥರದ ಕೆಪಾಸಿಟಿ ಇದೆ. ಒಂದು ಸಂಪೂರ್ಣವಾಗಿ ನಕಾರಾತ್ಮಕ ಕಡೆಗೆ ಹೋಗ್ಬೋದು ಅವನು, ಇಲ್ಲ ಸಕಾರಾತ್ಮಕವಾಗಿ, ಎರಡೂ ನಿಮ್ಮ ಕೈಲಿದೆ. ಹಾಗಾಗಿ ಹಿರಿಯರು ಹೇಳೋದು, ನಿನ್ನ ಅಭಿವೃದ್ಧಿಗೂ ನೀನೇ ಕಾರಣ, ನಿನ್ನ ಹಾಳಾಗೋಕ್ಕೂ ನೀನೇ ಕಾರಣ. ನೀನು ಯಾರೂ ಅಲ್ಲ. ನಾವು ಎಲ್ಲರನ್ನ ದೂಷಣೆ ಮಾಡ್ತೀವಲ್ಲ, ಅವ್ರು ನನಗೆ ಹಂಗೆ ತೊಂದರೆ ಮಾಡಿದ್ರು, ಇವ್ರು ನನಗೆ ಹಂಗೆ, ಖಂಡಿತ ಅಲ್ಲ. ಅದು ನನಗೆ ನಾನೇ ಶತ್ರು, ನನಗೆ ನಾನೇ ಮಿತ್ರ. ಕಾರಣ ಈಗ ನಿಮ್ಮ ಬಗ್ಗೆನೇ ನಾನು ಯೋಚನೆ ಮಾಡ್ಕೊಳ್ತಾ ಇದ್ದರೆ ಅದು ನೆಗೆಟಿವು. ನೀನು ಏನಾರು ಮಾಡ್ಕೋ, ನನ್ನ ಪ್ರೋಗ್ರೆಸ್ ನಾನು ನೋಡ್ಕೊತೀನಿ, ನೀನು ನನಗೆ ಎಷ್ಟಾರು ತೊಂದರೆ ಕೊಡು ಅಂತ ನನ್ನ ಪ್ರೋಗ್ರೆಸ್ ನಾನು ನೋಡ್ಕೊಂಡ್ರೆ ಪಾಸಿಟಿವ್ ಅದು. ಸೊ ಏಳಿಗೆ ಆಗೋದು ನನ್ನ ಕೈಲೇ ಇದೆ. ಅಥವಾ ಬೇರೆಯವ್ರ ಬಗ್ಗೆ ಯಾವಾಗಲೂ ಸದಾ ಥಿಂಕ್ ಮಾಡಿ, ಅಯ್ಯೋ ಅವ್ರ ಪ್ರೋಗ್ರೆಸ್ ಆದರೂ ನಾನಾಗಿಲ್ಲ, ಅವ್ರಿಗೆ ಆ ಕೆಲಸ ಸಿಕ್ತು, ಅವ್ರ ಹತ್ರ ಅಷ್ಟಿದೆ ಅಂತಂದರೆ ನನ್ನ ಅಧೋಗತಿಗೂ ನಾನೇ ಕಾರಣ. ಹಾಗಾಗಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇದೆಯಲ್ಲ, ಅದ್ಭುತ ಇದು. ಎಲ್ಲ ನಿಮ್ಮ ಹತ್ರನೇ ಇದೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ರುಮಿನೇಷನ್ನು ಏನಾದ್ರು ನೀವು ಹೋದರೆ, ನೆಗೆಟಿವ್ ರುಮಿನೇಷನ್ಗೆ ಹೋಗ್ಬಿಟ್ರೆ ಕಂಪ್ಲೀಟು ಹೋಯ್ತು ನಿಮ್ಮದು ಕತೆ. ಅದು ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ನಂಗೆ ಮೋಸ ಮಾಡಿದ್ರು, ನನಗೆ ಬೈದರು, ಬರೀ ದ್ವೇಷ, ಅಸೂಯೆ, ಈ ಥರದ್ದೆಲ್ಲ ಅದು ರುಮಿನೇಷನ್ನು. ರಿಫ್ಲೆಕ್ಷನ್ನಲ್ಲಿ ಆತ್ಮಾವಲೋಕನ, ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ನನ್ನ ಡ್ಯೂಟಿ ಏನೋ, ನಾನು ಸಮಾಜಕ್ಕೆ ಏನು ಮಾಡಬಹುದು, ಆತ್ಮಾವಲೋಕನ ಮಾಡ್ಕೊತೀವಲ್ಲ, ಇಂಟ್ರಾಸ್ಪೆಕ್ಷನ್. ನನ್ನ ಮನುಷ್ಯನ ಜೀವನ ಇದೆಯಲ್ಲ, ಮನುಷ್ಯ ಅನ್ನೋದೇ ಒಂದು ಅದ್ಭುತ. ಈ ಒಂದು ಫಿಸಿಕಲ್ ಬಾಡಿಲಿ ನಾನು ಏನೇನು ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಎಷ್ಟು ಬದಲಾವಣೆ, ಕ್ರಾಂತಿ ಮಾಡಿದ್ರು ಅವರು. ಆಮೇಲೆ ಇಂಟರ್ಕಾಸ್ಟ್ ಮ್ಯಾರೇಜ್ ಈಗಲೂ ಆಗೋಕ್ಕಾಗಲ್ಲ, 12ನೇ ಶತಮಾನದಲ್ಲಿ ನಡೆಸಿದ್ರು ಅವರು. ಕಷ್ಟ ಆಯಿತು, ಎಲ್ಲ ಕ್ರಾಂತಿ ಆಯಿತು ನಿಜ. ಆದರೂ ಆ ಪ್ರಯತ್ನ ಮಾಡಿದಾರಲ್ಲ, ಆ ಪ್ರಯತ್ನ ಮಾಡೋ ಎದೆಗಾರಿಕೆ ಎಷ್ಟು ಜನಕ್ಕಿರುತ್ತೆ. ಆ ಪ್ರಯತ್ನ ಮಾಡಿದ್ರು ಮತ್ತು ಆ ಪ್ರಯತ್ನಕ್ಕೆ ಸಮಾಜವನ್ನು ಒಪ್ಪಿಸಿದ್ರು. ಅಂದ್ರೆ ಬಹುತೇಕರು ಅವ್ರ ಜೊತೆಗೆ ನಿಂತ್ಕೊಂಡ್ರು, ಬಿಕಾಸ್ ಅವ್ರಿಗೆ ಸರಿ ಅನ್ನಿಸ್ತು. ಅದು ಬಹಳ ಮುಖ್ಯ ಅನ್ಸುತ್ತೆ. ಅದ್ಭುತ ಅದು. ಈಗ ಈ ಶತಮಾನದಲ್ಲಿ, 21ನೇ ಶತಮಾನದಲ್ಲಿ ಆಗ್ತಾ ಇಲ್ಲ. ಈಗಲೂ ಧರ್ಮ ಜಾತಿ ಅಂತ ನಾವು ಹೊಡೆದಾಡ್ತೀವಿ. 12ನೇ ಶತಮಾನ ಅಂದರೆ ಲೆಕ್ಕ ಹಾಕಿ ಎಷ್ಟು ಹಿಂದೆ. ಅಂಥ ಸಂದರ್ಭದಲ್ಲಿ ಅಂಥ ಒಂದು ಕ್ರಾಂತಿ ಮಾಡಬೇಕು ಅಂತಂದರೆ ನಿಮಗೆ ನಿಮ್ಮ ಇಂಟ್ರಾಸ್ಪೆಕ್ಷನ್ನು, ನಿಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಯಾವ ರೀತಿ ಕೆಲಸ ಮಾಡ್ತಿತ್ತು, ರಿಫ್ಲೆಕ್ಷನ್ ಮೋಡಲ್ಲಿ ಇರ್ತಿತ್ತು. ಹಾಗಾಗಿ ಮೆದುಳಿನ ಬೇರೆ ಬೇರೆ ಭಾಗ, ಆ ಸರ್ಕ್ಯೂಟ್ಸ್ಗಳು ಅದ್ಭುತವಾಗಿ ಡೆವಲಪ್ ಆಗ್ತಾ ಇತ್ತು ಅವ್ರದ್ದು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋ ಅಂಥದ್ದು, ಅದರಲ್ಲಿ ಮೀಡಿಯನ್ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಒಂದಿದೆ, ಪೋಸ್ಟೀರಿಯರ್ ಸಿಂಗ್ಯುಲೇಟ್ ಗೈರಿಸ್, ಆ್ಯಂಗ್ಯುಲಾರ್ ಗೈರಿಸ್, ಈ ಥರದ ಕೆಲವು ಭಾಗಗಳಿದೆಯಲ್ಲ, ಅದು ಆ್ಯಕ್ಟಿವೇಟ್ ಆಗ್ತಾ ಇತ್ತು ಅವ್ರಿಗೆ. ಆ್ಯಕ್ಟಿವೇಟ್ ಆದಾಗ ಪಾಸಿಟಿವ್ ಆ್ಯಟಿಟ್ಯೂಡು, ಫುಲ್ಲು ಪಾಸಿಟಿವ್. ಈಗ ನೋಡಿ, ಬಹಳ ಅದ್ಭುತ ಅನಿಸುತ್ತೆ, ಅವ್ರಿಗೆ ಊಟ ಇರ್ತಾ ಇರಲಿಲ್ಲ, ಆದರೂ ಪಾಸಿಟಿವ್ ಆ್ಯಟಿಟ್ಯೂಡು, ಅದರಲ್ಲೂ ಒಂದು ಪಾಸಿಟಿವ್ನೆಸ್ ನೋಡೋ ಅಂಥದ್ದು, ಯಾರಿಗೋ ಒಬ್ರಿಗೆ ಕೊಟ್ಟು ನಾನು ಸಮಾಧಾನ ಪಟ್ಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ಇದೆಯಲ್ಲ, ಈ ರಿಫ್ಲೆಕ್ಷನ್ ಅಂತಲೇ ಅಂತೀವಿ. ಇದು ಈ ಭಾಗದ ಮೆದುಳುಗಳೇ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿತ್ತು ಅಂತ ಹೇಳ್ತಾರೆ. ಇದು ಆ್ಯಕ್ಟಿವೇಟ್ ಆಗಿರೋದು ಬಸವಣ್ಣನ ವಚನಗಳನ್ನ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ. ನೀವು ಅದಕ್ಕೆ ಹೇಳ್ತಾ ಅದನ್ನು ಏನಾಗುತ್ತೆ ಅಂದರೆ, ಬರೀ ಅವ್ರು ಹೇಳ್ತಾ ಇರಲಿಲ್ಲ, ಅದ್ರ ಜೊತೆ ಕೆಲಸ ಮಾಡ್ತಾ ಇದ್ರು, ಮತ್ತು ಅದರಲ್ಲಿ ಡೆಪ್ತಲ್ಲಿ ಹೋಗ್ತಾ ಇದ್ರು ಅವರು. ಪ್ರತಿ ದಿನ ಮಾತು ಮತ್ತು ಕೃತಿ ಒಂದೇ ಆಗಿತ್ತು. ಹೀಗಾಗಿ ಮೆದುಳಿ ಕನ್ಫ್ಯೂಷನ್ ಇಲ್ಲ, ಸದಾಕಾಲ ಸಂತೋಷ. ಮತ್ತು ಪ್ರತಿ ಸಲ ಅದನ್ನ ಪಠನೆ ಮಾಡಿದಾಗ ಡೆಪ್ತ್ನಲ್ಲಿ ಅದು ತುಂಬ ಆಳವಾಗಿರೋಂಥದ್ದು. ನಾವು ಮೇಲೆ ನೋಡೋಕ್ಕೆ ವಚನಗಳು ಸೂಪರ್ಫಿಷಿಯಲ್ ಆಗಿ ನೋಡ್ತೀವಿ, ಅದಲ್ಲ. ಅದರ ಹಿಂದೆ ನೂರಾರು ಅರ್ಥಗಳಿದೆ ಅದು. ಅದರಲ್ಲಿ ನಾವು ಒಂದು ವಚನ, ಇದು ಇವನಾರವ ಇವನಮ್ಮವ. ಸೊ ನಾವು ಅದರಲ್ಲಿ ಏನು ಅನ್ಕೊಂತೀವಿ, ನಾವೆಲ್ಲ ಒಂದೇ. ಇದು ನಾವೇನು ಹೇಳ್ತಿದ್ವಿ, ಜಾತಿ ಮತ್ತು ಧರ್ಮ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಷ್ಟೇ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇನ್ನೂ ಒಳ ಅರ್ಥದಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ ನೋಡಿದ್ರೆ, ಇಡೀ ಜಗತ್ತಲ್ಲಿರುವ ಎಲ್ಲ ಮನುಷ್ಯರ ಸೆಲ್ಸ್ಗಳು ಒಂದೇ ಆರಿಜಿನಿಂದ ಬಂದಿರೋಂಥದ್ದು. ಆಮೇಲೆ ನನಗರಿವಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಎವಲ್ಯೂಷನ್ ಆಗೋಗಿದೆ. ಆದರೆ ಒಳಗಡೆ ಇರುವ ಜೀವಕೋಶಗಳಿಗೆ ಅದು ಅರಿವಿದೆ, ಆ ಮೆಮೊರಿ ಇದೆ ಅದು. ಈಗ ನೋಡಿ, ಯಾರೋ ಎದುರಿಗೆ ಬರ್ತಾರೆ, ನಾವು ಅವ್ರು ನೋಡಿ ಸ್ಮೈಲ್ ಮಾಡ್ತೀವಿ, ಪರಿಚಯನೇ ಇರಲ್ಲ, ನಮ್ಮ ಜಾತಿ ಅಲ್ಲ, ನಮ್ಮ ಧರ್ಮ ಅಲ್ಲ, ಯಾರೋ ಸುಮ್ಮನೆ ನಮಗೆ ಗೊತ್ತಿಲ್ಲದಂಗೆ ಒಂದು ಸ್ಮೈಲ್ ಅಂದರೆ, ಸ್ಮೈಲ್ ಯಾಕೆ ಬರುತ್ತೆ ಅಂದರೆ, ಫಿಸಿಕಲ್ ಆಗಿ ಒಳಗಡೆ ಆ ಸೆಲ್ನ ನೋಡುತ್ತಲ್ಲ, ಅವಾಗ ಅದಕ್ಕೆ ಖುಷಿ ಆಗ್ಬಿಡುತ್ತೆ. ಓ, ನನ್ನ ರಿಲೇಟಿವ್ ಇವನು ಅನ್ನೋ ಥರ. ಅಂದರೆ ಅದು ರಿಲೇಟಿವ್ ಅಂದರೆ ಬಹಳ ನಮ್ಮ ಈ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಅಂತ ಯಾವಾಗ
ಆದಾಗ ಒಂದು ಪ್ರೋಟೋಸೋವನ್ ಅಂತೀವಿ, ಅದಕ್ಕಿಂತ ಹಿಂದೆ ಬ್ಯಾಕ್ಟೀರಿಯಾಗಳೆಲ್ಲ ಇತ್ತಲ್ಲ, ಉಗಮ ಅಂತ ನಾವೇನಂತೀವಿ, ಭೂಮಿಯ ಉಗಮ, ಜೀವಿಗಳ ಉಗಮ ಎಲ್ಲ ಆಯ್ತಲ್ಲ, ಅವಾಗಿಂದ ಬಂದಿರೋ ಅಂಥದ್ದು. ಸೊ ಪ್ರತಿಯೊಬ್ಬರ ಜೀವಕೋಶಗಳು ಕನೆಕ್ಟ್ ಆಗಿದೆ. ಅದಕ್ಕೋಸ್ಕರನೇ ದ್ವೇಷ ಮಾಡೋದು, ಅಸೂಯೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಆಟೋ ಇಮ್ಯೂನ್ ಡಿಸಾರ್ಡರ್ ಜಾಸ್ತಿ ಆಗುತ್ತೆ ಅಂತ ಬಸವಣ್ಣನವರ ವಚನ ಆಗಲೇ ತಿಳಿಸಿದೆ. ಇವನಾರವ ಅಂತ ಯಾಕಂತ ಬೇಜಾರು ಭೇದ ಭಾವ ಮಾಡ್ತೀರಾ, ಎಲ್ಲ ನಮ್ಮವರೇ ಅಂತ ಅನ್ಕೊಳ್ಳಿ, ಅದ್ಭುತವಾಗಿ ನೀವು ಇರ್ತೀರಾ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಅದನ್ನು ಮಾಲಿಕ್ಯುಲರ್ ಲೆವೆಲಲ್ಲಿ ನೋಡಿದ್ರೆ ಅಬ್ಬಾ ನನಗೆ ಒಂದೊಂದು ಸಲ ಸರ್ ನಿಜವಾಗ್ಲೂ ನನಗೆ ಹಿಂಗೆ ಆಗ್ತಾ ಇದೆಯಾ ಒಂಥರ ಬೇರೆ ಅನುಭವನೆಗಳೇ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಅದು ನಾಲೆಡ್ಜ್ ನೋಡ್ತೀವಲ್ಲ ಡೆಪ್ತಲ್ಲಿ, ಆವಾಗ ಅದರ ಜೊತೆಗೆ ಪರಾನುಭೂತಿ. ಇನ್ನು ಬೇರೆ ಬೇರೆ ರೀಜನ್ನು ಇನ್ಸುಲರ್ ಗೈರಿಸ್ ಅಂತ ಒಂದು ಭಾಗ ಇದೆ. ಅದರದ್ದು ಏನು ಅಂದರೆ ಪರಾನುಭೂತಿ, ಸಹಾನುಭೂತಿ, ಈ ಥರ ಅಂತಃಕರಣ, ಈ ಥರದ ಕ್ವಾಲಿಟೀಸ್ನ ಕೊಡೋ ಅಂಥದ್ದು. ನೀವು ವಚನಗಳು ಓದಿದಾಗ ಸಹಾನುಭೂತಿ ಸಾಮಾನ್ಯ ಗೊತ್ತು, ಪರಾನುಭೂತಿ ಬೇರೆಯವರು ತಿಂದು ಸಂತೋಷಪಟ್ಟು, ಅವರಿಗೆ ಯಾರೋ ಬರ್ತಾರೆ ದಾಸೋಹ ಮಾಡಿ ಅವರು ಊಟ ಮಾಡಬೇಕಾದ್ರೆ ಇವ್ರು ಸಂತೋಷ ಪಡ್ತಾರೆ ಅಂದರೆ ಬೇರೆಯವರಿಗೆ ಬಡಿಸಿ ನೀವು ಸಂತೋಷ. ಅದಕ್ಕೆ ನೋಡಿ ಆ ಶರಣ ಇದರಲ್ಲಿ ದಾಸೋಹಕ್ಕೆ ತುಂಬ ಪ್ರಮುಖವಾದ ಸ್ಥಾನ ಇದೆ. ಈಗಲೂ ಎಲ್ಲ ಮಠಗಳಲ್ಲೂ ದಾಸೋಹ ಏನಕ್ಕೆ ಮಾಡ್ತಾರೆ ಅಂದರೆ, ಆ ದಾಸೋಹದ ಹಿಂದಿನ ಒಂದು ಇದು ನಾನು ಇನ್ಸುಲರ್ ಕಾರ್ಟೆಕ್ಸ್ ಹೇಳಿದ್ನಲ್ಲ, ಆ ಪೋರ್ಷನ್ ಆ್ಯಕ್ಟಿವೇಟ್ ಆದಾಗ ಸಹಾನುಭೂತಿ, ಪರಾನುಭೂತಿ, ಅಂತಃಕರಣ ಇದೆಲ್ಲ ಆ್ಯಕ್ಟಿವೇಟ್ ಆಗ್ತಾಯಿತ್ತು. ಈ ಶರಣರಲ್ಲಿ ಮೇಯ್ನ್ ಇರೋದೇ ದಾಸೋಹನೇ. ಅದರಲ್ಲಿ ಅವರು ಅಕ್ಷರ ಕಲಿಕೆಗೂ ಇದು ಮಾಡ್ತಾರೆ. ಮತ್ತು ಯಾರೇ ಬಂದ್ರೂ ಈಗ ಬಂದಿರಾ ಹದಿಳವಿದ್ದೀರಿ ಅಂದರೆ ಅದು ಹೇಳ್ತಾರೆ ಬಸವಣ್ಣನವರು. ಅವ್ರಿಗೆ ಚೆನ್ನಾಗಿದ್ದೀರಾ ಅಂತಂದರೆ ನಿಮ್ಗೆ ಏನಾಗೋಗುತ್ತೆ, ಕೂತ್ಕಳಿ ಅಂದರೆ ನೆಲ ಡೊಂಕಾಗುತ್ತಾ ಅಂತೆಲ್ಲ ಎಷ್ಟು ಅದ್ಭುತವಾಗಿ ಅದನ್ನ ಟೀಕೆ ಮಾಡೋ ಥರ ಮಾಡಿದ್ದಾರೆ. ಇದರ ಹೊರತಾಗಿ ಇದು ಆಡಿಟರಿ ಕಾರ್ಟೆಕ್ಸ್ ಅಂತ ಕೆಲವು ಭಾಗ ಇದೆ. ಇದನ್ನು ಕೇಳ್ತಾ ಇರ್ತಾರಲ್ವಾ, ಆಡಿಟರಿ ಕಾರ್ಟೆಕ್ಸ್ ಇದು ಮಾಡಿದಾಗ ಲ್ಯಾಂಗ್ವೇಜ್ ಇಂಪ್ರೂವ್ ಆಗಿದೆ. ಮೆಮೊರಿ ಈಗ ನೋಡಿ, ಈ ಫಾಗು ಹಳಗಟ್ಟಿಯವರು ಈ ವಚನಗಳನ್ನೆಲ್ಲ ಸಂಗ್ರಹ ಮಾಡಿ ಇದನ್ನು ಮಾಡಿದ್ದಾರೆ. ಅದರಲ್ಲೂ ತುಂಬ ವಚನಗಳು ಸಿಕ್ಕಿರೋದೇ ನಮಗೆ ಕಮ್ಮಿ. ಆಗಿನ ಕಾಲದಲ್ಲಿ ಎಲ್ಲ ಶ್ರಮಿಕ ವರ್ಗದವರು ಸಾಹಿತಿಗಳು. ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ, ನಿಮಗೆ ಒಂದು ಸಾಹಿತ್ಯ ಬರಬೇಕು ಅಂದರೆ, ಈಗ ನಾವು 4 ಲೈನು ನಿಮಗೆ ಬರೀಬೇಕು ಅಂದರೆ ಅದು ಒಳಗಡೆಯಿಂದ ಬರಬೇಕು. ಅದು ಮೆದುಳಿನಲ್ಲಿ ಪ್ರೊಸೆಸ್ ಆಗಿ ಒಳಗಡೆಯಿಂದ ನಿಮಗೆ ಭಾವನೆಗಳು ಬಂದಾಗ ಮೆದುಳಿನಲ್ಲಿ ಪ್ರೊಸೆಸ್ ಆಗಿ ನೀವು ಬರೀತೀರ. ಅದು ಆ ಥರ ಲ್ಯಾಂಗ್ವೇಜ್ ಬರಬೇಕು ಅಂತಂದರೆ ನಿಮಗೆ ಮೆದುಳಿನ ಯಾವುದೋ ಒಂದು ಭಾಗ ಆ್ಯಕ್ಟಿವೇಟ್ ಆಗಬೇಕು. ಈಗ ನೀಲಮ್ಮ, ಗಂಗಮ್ಮ, ಕಾಳವೆ, ಗೊಗ್ಗವೆ ಇವರೆಲ್ಲ ಸಾಮಾನ್ಯರು, ವಚನಕಾರ್ತಿಯರು. ಹೇಗಾದರೂ ಅವರೇನು PhD ಮಾಡಿಲ್ಲ, ಯೂನಿವರ್ಸಿಟಿಗೆ ಹೋಗಿಲ್ಲ, ಓದು ಬರಹ ಕಲ್ತಿರಲಿಲ್ಲ. ಆದರೂ ಸಹ ಒಬ್ಬ ಡಾಕ್ಟ್ರೇಟ್ ಮಾಡಿರೋ ಒಬ್ಬ ವಿದ್ವಾಂಸನಿಗಿನ್ನ ಹೆಚ್ಚಿನ ಒಂದು ತೀಕ್ಷ್ಣವಾಗಿ ಅವರು ಅಂದರೆ ವಚನಗಳನ್ನು ರಚನೆ ಮಾಡಬೇಕು ಅಂತಂದರೆ ಮೆದುಳಿನಲ್ಲಿ ಯಾವುದೋ ಒಂದು ಭಾಗ ಆ್ಯಕ್ಟಿವೇಟ್ ಆಗಿದೆ. ಸೊ ಅದು ಆಡಿಟ್ರಿ ಮತ್ತು ಲ್ಯಾಂಗ್ವೇಜ್ ರಿಲೇಟೆಡ್ ಒಂದು ಭಾಗ ಆ್ಯಕ್ಟಿವೇಟ್ ಆಗಿದೆ ಅದರಲ್ಲಿ. ಲ್ಯಾಂಗ್ವೇಜ್ ಅಂದರೆ ಸರಳವಾಗಿ ನೀವು, ನಾನು ಹೇಳೋದನ್ನ ಕಾಂಪ್ಲೆಕ್ಸ್ ಮಾಡಿಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ. ನಾನು ಹೇಳೋದು ಎಷ್ಟು ಸರಳವಾಗಿರುತ್ತೆ ಅಷ್ಟು ಜನಕ್ಕೆ ಅದು ರೀಚ್ ಆಗ್ತಾ ಬರುತ್ತೆ. ಸರಳವಾಗಿರ್ತಿತ್ತದು. ಮತ್ತು ಸೂಕ್ತವಾದ ಪದಗಳು, ಪ್ರಾಸಗಳಿರ್ತಿತ್ತು ಅದರಲ್ಲಿ. ಮತ್ತು ಸರಿಯಾದ ಪದಗಳನ್ನು ಬಳಕೆ ಮಾಡಿ ಮೆಮೊರಿ ಇರ್ತಿತ್ತದು. ಮೊದಲೆಲ್ಲ ನೋಡಿ ಬಾಯಿಂದ ಬಾಯಿಗೆ ಜನಪದ ಸಾಹಿತ್ಯ ಹೇಳ್ತಾ ಹೋದಂಗೆ ಅದನ್ನು ಕೇಳಿಸ್ಕೊಂಡವರು ಎಷ್ಟು ಅವರ ಮೆಮೊರಿ ನಾವು ಇಮ್ಯಾಜಿನ್ ಮಾಡಬೇಕು. ಹೆಂಗೆ ಅದ್ಭುತ. ಹಿಪ್ಪೋಕ್ಯಾಂಪಸ್ ರೀಜನ್ ಅವ್ರದ್ದು ತುಂಬ ಚೆನ್ನಾಗಿ ಎನ್ಲಾರ್ಜ್ ಆಗಿರುತ್ತೆ. ಈ ಥರ ಆಡಿಟ್ರಿ ಕೇಳಿ ಮೆಮೊರೈಸ್ ಮಾಡಿ ಅದನ್ನು ನಾವು ಒಂದು ಲ್ಯಾಂಗ್ವೇಜ್ ಹಿಡಿತಾ ಬರಬೇಕು ಅಂತಂದರೆ ಈ ರೀತಿಯಾಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್, ಆಮೇಲೆ ಬೇರೆದು ನಾನು ಆಡಿಟ್ರಿ ಕಾರ್ಟೆಕ್ಸ್ ರೀಜನ್ ಹೇಳಿದೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್, ಮಿದುಳಿನ ಭಾಗಗಳ ಬಗ್ಗೆ ನಾನು ಹೇಳ್ತಿರೋದು ಅದ್ಭುತವಾಗಿ ಆ್ಯಕ್ಟಿವೇಟ್ ಆಗ್ತಿತ್ತು. ಇದರ ಜೊತೆಗೆ ಅಮೆಗ್ಡೆಲಾನು ಆ್ಯಕ್ಟಿವೇಟ್ ಆಗ್ತಿತ್ತು. ಅಮೆಗ್ಡೆಲಾ ಅಂದರೆ ಪ್ರಾಣಿ ಮೆದುಳು ಅಂತಂದರೆ ಅದರದ್ದು ಭಾವನೆಗಳು. ಆದರೆ ಇಲ್ಲಿ ಭಾವನೆಗಳು ಕಂಟ್ರೋಲ್ ಭಾವನೆಗಳಿದು. ಇದು ಭಾವನೆಯಲ್ಲಿ ಪಾಸಿಟಿವ್ ಭಾವನೆಗಳಲ್ಲಿ 2 ಥರ ಇರುತ್ತೆ. ಅತಿರೇಕದ ಉದ್ವೇಗ, ಈಗ ನೋಡಿ ಧರ್ಮ ಅಂತ ಬಂದಾಗ ಅತಿರೇಕ, ಅದು ಬೇಕಾಗಿರಲ್ಲ ಅಷ್ಟೊಂದು. ಆವೇಶ, ಆಕ್ರೋಶ, ಅದು ಡೆಸ್ಟ್ರಾಯ್ ಮಾಡೋದು, ಅದು ಅತಿರೇಕದ ಭಾವನೆಗಳು, ಉದ್ವೇಗ. ಅದೇ ಭಾವನೆಗಳು ಇನ್ನೊಂದು ಥರ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಅದೇ ಥರದ್ದು ತುಂಬ ಸೌಮ್ಯವಾಗಿರುತ್ತೆ, ಕೇಳೋಕ್ಕೆ ಹಿತವಾಗಿರುತ್ತೆ, ಮನಸ್ಸಿಗೆ ತಟ್ಟಾಗಿರುತ್ತೆ. ಅದು ಭಾವನೆಗಳೇನೆ. ಭಗವಂತನ ಬಗ್ಗೆ ಬರುತ್ತಲ್ಲ ಭಾವನೆಗಳು, ಆ ಭಾವೋದ್ವೇಗದಿಂದನೇ ಇದೆಲ್ಲ ವಚನಗಳು, ದಾಸ ಸಾಹಿತ್ಯ ಆಗಿರ್ಬೋದು, ಇದೆಲ್ಲ ಸಿಂಪ್ಲಿಫೈಡ್ ಮಾಡಿ ದೇವರನ್ನ ನಿನ್ನ ಕೈ ಮೇಲೆ ಇಟ್ಕೋ, ನೀನು ಯಾಕೆ ಹೋಗ್ತೀಯಾ, ನಿಜವಾಗ್ಲೂ ಎಂಥ ಕಾನ್ಸೆಪ್ಟ್, ದೇವರು ಎಲ್ಲಿದ್ದಾನೆ, ಇಟ್ ಈಸ್ ಒಂದು ಸುಪ್ರೀಂ ಪವರ್. ಅದಕ್ಕೋಸ್ಕರ ನೀನು ಯಾಕೆ ಹೋಗಿ ಅಲ್ಲೆಲ್ಲ ಒದ್ದಾಡಿ ಇದು ಮಾಡ್ತೀಯ,
ಸಾಹಿತ್ಯ, ಆ ದೇವ್ರನ್ನ ನಿನ್ನ ಬಾಗಿಲಿ ಮನೆ ಹತ್ರ ಕರೆಸ್ಕೋ, ಕುಂಬಾರನ ಮನೆ ಹತ್ರ ಶಿವ ಹೋಗ್ತಾನೆ ಅಂತ ಹೇಳ್ತಾರೆ. ಒಂದು ವಚನದಲ್ಲಿ ಹೇಳಿದೆ, ಶಿವ ಕುಂಬಾರ ಹೇಗೆ ಮಡಿಕೆ ಮಾಡ್ತಾನೆ ಅನ್ನೋದನ್ನ ನೋಡಕ್ಕೆ ಹೋಗ್ಬೇಕು ಅಂದರೆ ಅವನು ಶ್ರದ್ಧೆಯಿಂದ ಕರಿತಾ ಇದ್ದಾನೆ. ಆಮೇಲೆ ಒಕ್ಕಲಿಗನ ಮನೆ ಹತ್ರ ಹೋಗ್ತಾ ಇದ್ದಾನೆ ಅಂದರೆ ದೇವರು ಗುಡಿಲಿಲ್ಲ. ಯಾಕೆಂದರೆ ಗುಡಿಗೆ ಹೋಗ್ತಾ ಇರೋರು ಬೇರೆ ಮೈಂಡ್ ಸೆಟ್ಟಿಂದ ಹೋಗಿರ್ತಾರೆ, ದೇವರು ಕಾಯಕ ಮಾಡೋರ ಹತ್ರ ಬರ್ತಿದ್ದಾನೆ ಅನ್ನೋ ಒಂದು ಸೂಚಕವಾಗಿ ಅದನ್ನು ಅದ್ಭುತವಾಗಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಇದು ನಮ್ಮ ಬ್ರೈನಲ್ಲಿ ಆಗುವ ಬದಲಾವಣೆಗಳಾದರೆ ಇನ್ನು ಯಾವ್ಯಾವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ನೀವು ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ. ನಾನು ಹೇಳಿದ್ದು ವಿಧಾನದಲ್ಲಿ ಖಂಡಿತವಾಗ್ಲೂ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ಬೋದು. BDNF ಅಂತ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ಒಂದಿದೆ. ಅದು ಒಂದು ಜೀನ್ ಆ್ಯಕ್ಟಿವೇಟ್ ಆದಾಗ, ಈ BDNF ಜೀನ್ ಆ್ಯಕ್ಟಿವೇಟ್ ಆದಾಗ ಕೆಲವೊಂದು ಪ್ರೋಟೀನ್ಗಳು ಬಿಡುಗಡೆ ಆಗ್ತಾ ಬರುತ್ತೆ. ಆ ಪ್ರೋಟೀನ್ಗಳು ನಿಮ್ಮ ಮೆದುಳಿನ ಸರ್ಕ್ಯೂಟ್ಸ್ಗಳು, ಸಿನಾಪ್ಸಿಸ್ಸು ಇದೆಲ್ಲ ಚೆನ್ನಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಈ ಥರ ಮಾಡುವಂಥ ಒಂಥರ ಅದು ನ್ಯೂಟ್ರಿಟಿವ್ ಅನ್ನೋ ಥರ ತಿಳ್ಕೊಳ್ಳಿ. ಬೂಸ್ಟಿಂಗು ನಿಮ್ಮ ಮೆದುಳು ಆರೋಗ್ಯಕರವಾಗಿರಬೇಕು ಅಂದರೆ ನಿಮಗೆ ಯಾವುದೇ ರೀತಿಯ ಸೈಕಾಲಜಿಕಲ್ ತೊಂದರೆಗಳಾಗಬಾರ್ದು. ಖಿನ್ನತೆ, ಆತಂಕ, ಭಯ, ಕೋಪ ಈ ಥರದ್ದು ಏನು ನೆಗೆಟಿವಿಟಿ ಇದೆ, ನಕಾರಾತ್ಮಕವಾದದ್ದನ್ನೆಲ್ಲ ತೊಡೆದಾಕಬೇಕು ಅಂದರೆ ಕೆಲವೊಂದು ನ್ಯೂಟ್ರಿಟಿವ್ ಫ್ಯಾಕ್ಟರ್ಸ್ಗಳು ಮೆದುಳಿನಲ್ಲೇ ಬಿಡುಗಡೆ ಆಗಬೇಕು. ಅದು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ಇದೆ, ಕೆಲವು ಪ್ರೋಟೀನ್ಗಳು. ಅದು ಚೆನ್ನಾಗಿ ಬಿಡುಗಡೆಯಾಗಿದೆ. ಸಿನಾಪ್ಸಿಸ್ಸು ಕನೆಕ್ಷನ್ನು ತುಂಬ ಚೆನ್ನಾಗಾಗಿದೆ. ಕಾಯಕ ವರ್ಗ ಸಾಮಾನ್ಯರು ಅದ್ಭುತವಾದ ವಚನಗಳನ್ನು ರಚನೆ ಮಾಡಬೇಕು ಅಂದರೆ ಸಮಥಿಂಗ್ ಈಸ್ ದೇರ್, ಏನೋ ಒಂದಿರಬೇಕು. ಅದೇನು ಅಂತಂದರೆ ನ್ಯೂರೋಪ್ಲಾಸ್ಟಿಸಿಟಿ, ಸಿನಾಪ್ಸಿಸ್, ಆ ಕನೆಕ್ಷನ್ಸ್ಗಳು. ಅವರೇ ಒಂದು ಒಂಥರ ದೈವತ್ವಕ್ಕೆ ಏರ್ಬಿಟ್ಟಿದ್ರು ಅವರೆಲ್ಲ. ಆವಾಗಿನ ಕಾಲದ ಬಹಳಷ್ಟು ಜನ ಏನು ಶರಣೀಯರು ಒಂದು ಎಲಿವೇಟೆಡ್ ಲೆವೆಲಲ್ಲಿ ಇರ್ತಿದ್ರು ಅವರು. ಹಾಗಾಗಿ ಇದು ಒಂದು ಬಹಳ ಮುಖ್ಯವಾಗಿ ನಾವು ನೋಡೋ ಅಂಥದ್ದು. ಇನ್ನೊಂದು ಫಾಕ್ಸ್ ಜೀನ್ ಅಂತ ಒಂದಿದೆ. ಈ ವಚನಗಳ ಪಠನೆ ಮಾಡಿ ಅರ್ಥೈಸ್ಕೊಂಡಾಗ ಅದು ಮುಖ್ಯವಾಗಿ ತಟ್ಟಬೇಕು ಮನಸ್ಸಿಗೆ. ಆವಾಗ ಏನೇನು ಇದು ಎಪಿಜೆನೆಟಿಕ್ ಮಾಡಿಫಿಕೇಷನ್ ಅಂತ ಕರಿತೀವಿ. ಎಪಿಜೆನೆಟಿಕ್ ಮಾಡಿಫಿಕೇಷನ್ ಅಂದರೆ ಕೆಲವೊಂದು ಪರಿಸರದಲ್ಲಿರುವ ಪ್ರಚೋದಕಾರಿ ಅಂಶಗಳು ನಮ್ಮ ದೇಹದ ಮೇಲೆ ಆ್ಯಕ್ಟ್ ಮಾಡಿ DNA ಮೇಲೆ, ಅದರ ಮೇಲೆ ಗುಂಪು ಇರುತ್ತೆ, ಒಂದಷ್ಟು ರಾಸಾಯನಿಕ ಗುಂಪು ಅನ್ಬೋದು, ಅದನ್ನು ಚೇಂಜ್ ಮಾಡಿದ್ರೆ ಬೇಕಾದಷ್ಟು ಬದಲಾವಣೆಗಳು ದೇಹದಲ್ಲಿ ಆಗ್ತಾ ಬರುತ್ತೆ. ಈ ಫಾಕ್ಸ್ ಜೀನ್ ಅನ್ನೋದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ ಫಾಕ್ಸ್ ಜೀನ್ ಆ್ಯಕ್ಟಿವೇಟ್ ಮಾಡಿದ್ರೆ ನಿಮಗೆ ಅದು ಆಕ್ಸಿಟಾಸಿನ್ ರಿಲೀಸ್ ಮಾಡ್ತಾ ಬರುತ್ತೆ. ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್. ಪ್ರೀತಿ ಯಾವುದ್ರ ಬಗ್ಗೆ, ಸಮಾಜದ ಬಗ್ಗೆ, ಕೆಲಸದ ಬಗ್ಗೆ, ಆ ಥರದ್ದು ಒಂದು ಸಾಮಾಜಿಕ ಸೌಹಾರ್ದತೆ ಅಂತ ನಾವೇನು ಹೇಳ್ತೀವಿ, ಅದು ಸುಮ್ಮನೆ ಬರೋದಿಲ್ಲ, ಅದು ಒಳಗಡೆಯಿಂದ ಬರಬೇಕು. ಹಾಗಾಗಿ ಅದೊಂದು ಫಾಕ್ಸ್ ಜೀನ್ ಅನ್ನೋಂತು. ಇನ್ನೊಂದು ಅದ್ಭುತವಾದದ್ದು ಮ್ಯೂಒಫೈಡ್ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿದೆ ಅವ್ರದ್ದು. ಮ್ಯೂಒಫೈಡ್ ಜೀನ್ ಅಂದರೆ ನಿಮಗೆ ಅದು ಕತೆ, ಅದು ಶರಣರ ಸಾಹಿತ್ಯದ್ದು, ಬಸವಣ್ಣನವರದ್ದು ಪೂರ್ತಿ ಅದರ ಕತೆ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ, ಕ್ರಾಂತಿ ಆಗುತ್ತಲ್ವ ಅಲ್ಲಿ. ಇವರು ಅನ್ಯ ಮತದವರನ್ನು ಒಂದು ಮದುವೆ ಮಾಡಿಸ್ತಾರೆ. ಅವಾಗ ಏನು ಮಾಡ್ತಾರೆ, ಮಹಾರಾಜನಿಗೆ ಗೊತ್ತಾಗಿ ಕೋಪ ಬಂದು ಆನೆಯ ಕಾಲಿಗೆ ಅವ್ರನ್ನ ಕಟ್ಟಿ ಅವರನ್ನು ಎಳೆಸಿ ಅವ್ರನ್ನ ಇದು ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, ಅಷ್ಟು ಪೇಯ್ನು ಅವ್ರಿಗಿತ್ತು. ಅವಾಗೇನು ಇವರ ಒಂದು ಕ್ರಾಂತಿನ ಯಾರು ಏನು ಒಪ್ಕೊಂಡಿರಲಿಲ್ಲ ಅಷ್ಟು ಸುಲಭವಾಗಿ. ಅಂದರೆ ಮೇಲ್ವರ್ಗದ ಜನ ಅಥವಾ ಮಹಾರಾಜ ಅಂತ ನಾವು ಅನ್ಬಹುದು. ಆವಾಗ ಬೇಕಾದಷ್ಟು ತೊಂದರೆಗಳು ಮಾಡಿದ್ರು, ಹೊಡೆದ್ರು, ಬಡಿದ್ರು, ಹಿಂಸಿಸಿದ್ರು. ಆ ಹಿಂಸೆಯಲ್ಲೂ ಅವರು ಸಂತೋಷನ ಕಾಣ್ತಾ ಇದ್ರು. ಇದು ಯಾವ ಥರ ಅಂದರೆ ಮ್ಯೂಒಫೈಡ್ ಸಿಸ್ಟಮ್ ಅಂತ ಒಂದಿದೆ. ಅದು ಪೇಯ್ನ ನಿಮಗೆ ತೋರಿಸಲ್ಲ. ಶಿವ ಅಂತಂದರೆ ಪೇಯ್ನ್ ಹೋದಂಗೆ. ಈಗ ಉದಾಹರಣೆಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಅಯ್ಯಪ್ಪಂದು ಯಾತ್ರೆಗೆ ಹೋಗ್ತಾರಲ್ವ, ಅವರು ಚಪ್ಪಲಿ ಹಾಕೊಳ್ಳಂಗಿಲ್ಲ. ಇಮ್ಯಾಜಿನ್ ಮಾಡಿ, ಅದು ಕಾಡದು, ಶಬರಿಮಲೆ ಅನ್ನೋದು ಕಾಡಲ್ಲಿ ನಡಿಬೇಕು ಒಂದು 10 ಕಿಲೋಮೀಟ್ರು. ನಾವು ಸದಾಕಾಲ ಸ್ಲಿಪ್ಪರ್ ಶೂಸ್ ಹಾಕ್ಕೊಂಡು ಓಡಾಡೋರಿಗೆ ಬರೀ ಕಾಲಲ್ಲಿ ಶಬರಿಮಲೆ ಅಲ್ಲ, ಬರೀ ನಮ್ಮ ರೋಡಲ್ಲಿ ನಡೆಯೋಕ್ಕಾಗಲ್ಲ, ನಮಗೆ ಚುಚ್ಚುತ್ತೆ ಅದು ಅಷ್ಟು ಸೆನ್ಸೇಷನ್ ಇರುತ್ತೆ. ಅಂಥ ಸಂದರ್ಭದಲ್ಲಿ 10-15 ಕಿಲೋಮೀಟರು ಕಾಡಿನಲ್ಲಿ ಕಲ್ಲು ಮುಳ್ಳು ನೀವು ಹೋಗ್ಬೇಕಾದ್ರೆ ಏನು ಮಾಡೋರು ಅವರು, ಕಾಲಿಟ್ಟು ನೋವಾದಾಗ ಅಯ್ಯಪ್ಪ ಅನ್ನೋರು. ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಅಂತ ಕೂಗೋದು ಏನಕ್ಕೆ ಅಂದರೆ ನೋವು ತಡೆಯೋಕ್ಕಾಗದೆ, ನಮ್ಮ ದೇಹಕ್ಕೆ ನೋವು ತಡೆಯೋಕ್ಕಾಗದೆ. ಈಗ ನೋಡಿ ತಣ್ಣೀರಲ್ಲಿ ಸ್ನಾನ ಮಾಡೋಕ್ರೆ ಅಯ್ಯಪ್ಪ ಅಂತ ಸ್ನಾನ ಮಾಡ್ತಾರಲ್ಲ, ತಡ್ಕೊಳಕ್ಕಾಗ್ತಿರಲ್ಲ. ಸೊ ಆ ಹೆಸರು ಹೇಳಿದಾಗ ಆ ಒಂದು ಪೇಯ್ನ್ ಏನಾಗ್ತಿರುತ್ತೆ ದೇಹಕ್ಕೆ, ಅದು ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿ ಶರಣರ ಸಾಹಿತ್ಯದಲ್ಲಿ ಅವರು ಶಿವನನ್ನು ನೆನೀತಾ ಇದ್ರು. ಏನು ತೊಂದರೆ ಕೊಟ್ರು ಶಿವ ಅನ್ನೋರು, ನಿನಗೆ ಎಲ್ಲ ಈ ದೇಹ ನಿನಗೆ ಅರ್ಪಣೆ. ಆ ಒಂದು ಮನೋಭಾವನೆ ನಿಮಗೆ ಬಂದುಬಿಟ್ರೆ ದೇಹಕ್ಕೆ ನೋವು ಅಂದರೆ ಸಂಪೂರ್ಣ ಹೋಗುತ್ತೆ ಅಂತನಲ್ಲ, ನೋವಿನ ಒಂದು ತೀವ್ರತೆ ಇರುತ್ತಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮ್ಯೂಒಫೈಡ್ ಸಿಸ್ಟಮ್ ಅಂತ, ಅದು ಪೇಯ್ನ್ ರಿಲೇಟೆಡ್ ಸಿಸ್ಟಮ್. ಅದು ನಿಮಗೆ ಪೇಯ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಈಗ ದೇವರ ಸ್ಮರಣೆ ಮಾಡ್ಕೊಂಡು ನೀವೇನಾದ್ರು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅಷ್ಟೊಂದು ಪೇಯ್ನ್ ಅನಿಸಲ್ಲ. ಅದು ಸುಮ್ಮನೆ ನೀವು ಮಾಡೋದಕ್ಕೂ ಅದು
ಅದಕ್ಕೂ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಈಗ ಈ ಮೊದಲು ಎಲೆಕ್ಟ್ರಿಕ್ ಕಂಬಗಳನ್ನು ಎರೆಕ್ಷನ್ ಮಾಡೋರಲ್ಲ, ನಿಲ್ಲಿಸ್ಬೇಕಾದ್ರೆ ಐಸಾ ಅಂತ ಕೂಗೋರು. ಈಗಲೂ ಸಹ ಮಾಡ್ತಾರೆ. ಏನಾದ್ರು ತುಂಬ ಕಷ್ಟದ ಕೆಲಸ ಇತ್ತು ಅಂದರೆ ಒಂದೇ ಸಲ ಎನರ್ಜಿ ಹಾಕೋದು ಒಂದು ಕಡೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ತಕ್ಕಂಗೆ ಕೋರಸ್ ಕೊಡ್ತಾ ಇರ್ತಾರೆ. ಕೋರಸ್ ಕೊಟ್ಕೊಂಡು ಮಾಡಿದಾಗ ಅವ್ರಿಗೆ ಆ ಕಷ್ಟದ ಕೆಲಸನೂ ಏನೂ ಗೊತ್ತಾಗಲ್ಲ. ಇದು ಅದೇ ಲಾಜಿಕ್ಕು. ನೀವು ವಚನಗಳನ್ನು ಹೇಳ್ಕೊಂಡು ಶಿವ ಶಿವ ಅಂತ ಹೇಳ್ಕೊಂಡು ನಿನ್ನ ಪಾದಕ್ಕೆ ನಾನು ನಮಿಸುವೆನಯ್ಯ, ನಿನಗೆ ಶರಣಾಗಿದ್ದೀನಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಪೇಯ್ನ್ ಟಾಲರೆನ್ಸು ಜಾಸ್ತಿ ಆಗ್ತಾ ಇದೆ ಅಂತ ಅದನ್ನ ತೋರಿಸಿದ್ದಾರೆ. ಹಾಗಾಗಿ ಬಹಳಷ್ಟು ಅದ್ಭುತವಾದ ಆಕ್ಸಿಟಾಸಿನ್ ಆಗ್ಬೋದು, ಒಫೈಡ್ ಸಿಸ್ಟಮ್ ಆಗ್ಬೋದು, ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಆಗಿರಬಹುದು, ಈ ಥರದ್ದು ಬೇಕಾದಷ್ಟು ಆ್ಯಕ್ಟಿವೇಟ್ ಆಯಿತು. ಇದರ ಜೊತೆಗೆ ಗುಡ್ ಹಾರ್ಮೋನ್ಸ್ಗಳು ನಾನು ಹೇಳಿದೆ, ಅದರಲ್ಲಿ ಸೆರೋಟೋನಿನ್ ಹಾರ್ಮೋನು. ಅವರು ಕೆಲಸ ಮಾಡಬೇಕಾದ್ರೆ ತುಂಬ ಖುಷಿಯಿಂದ ಕೆಲಸ ಮಾಡೋರು. ಅವರಿಗೆ ಕೆಲಸದ್ದು ಯಾವುದೋ ಒಂದು ಸುಸ್ತು ಏನೂ ಆಗ್ತಾನೆ ಇರಲಿಲ್ಲ. ಕಾಯಕವೇ ಕೈಲಾಸ ಅವ್ರು ಹೇಳಿದ್ರಲ್ವ, ವೃತ್ತಿ ಆಧ್ಯಾತ್ಮ. ಕಾರಣ ಏನಂತಂದರೆ ಕಂಪ್ಲೀಟ್ ಒಂದು ಸೆರೋಟೋನಿನ್ ಟ್ರಾನ್ಸ್ಪೋರ್ಟರ್ ಅಂತ ಒಂದು ಜೀನ್ ಇದೆ, ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬಹುದು. ಯಾವ ಥರ ಅಂತಂದರೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಂಡಾಗ. ಈಗ ನೋಡಿ, ಒಂದು ಆಫೀಸಲ್ಲಿ ಓನರು 16 ಗಂಟೆ ಕೆಲಸ ಮಾಡಿದ್ರು ಅವನಿಗೆ ಸ್ಟ್ರೈನ್ ಆಗೋದಿಲ್ಲ. ಕಾರಣ ಏನು ಅಂದರೆ ನಂದು ಕಂಪ್ನಿ. ಈಗ ನೀವು ನಿಮ್ಮ ಇದರಲ್ಲಿ ಕೆಲಸ ಮಾಡಿದಾಗ ಮಾಡೋದಕ್ಕೂ ಕೆಲಸಗಾರರು ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆ ಕೆಲಸಗಾರರು ಆ ಕಂಪ್ನಿನ ನಂದು ಅಂತ ಅಂದ್ಕೊಂಡು ಮಾಡಿದ್ರೆ ಅವ್ರಿಗೂ ಸ್ಟ್ರೈನ್ ಆಗಲ್ಲ. ಈಗ ನಮಗೆ ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ಈಗ ನಾನು ಯೂನಿವರ್ಸಿಟಿಲಿ ಕೆಲಸ ಮಾಡ್ತಾ ಇದ್ದೀನಿ. ಯೂನಿವರ್ಸಿಟಿನ ನಾನು ದೇವಸ್ಥಾನ ಅಂದ್ಕೊಂಡಿರೋದ್ರಿಂದ ನನಗೆ ಸಂತೋಷ. ಎಷ್ಟೇ ಕೆಲಸ ಮಾಡಿದ್ರೂ ನನಗೆ ಸ್ಟ್ರೈನ್ ಆಗಲ್ಲ ಮತ್ತು ಖುಷಿ ಆಗ್ತಾ ಇರುತ್ತೆ ನನಗೆ ಕೆಲಸ ಏನಕ್ಕೆ ಅಂದರೆ ಸೆರೋಟೋನಿನ್ ಟ್ರಾನ್ಸ್ಪೋರ್ಟರ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ಕೆಲಸ ಮಾಡ್ತೀನಿ, ನಾನು ತುಂಬ ಸ್ಟ್ರೈನ್ ಆಗುತ್ತೆ ಇಲ್ಲ ಅಂತಲ್ಲ, ಆದರೂ ಅದರಲ್ಲೂ ಸಂತೋಷ ನಾನು ಪಡಿತಾ ಇರ್ತೀನಿ. ಕಾರಣ ನಾನೇನು ಅಂದ್ಕೊಂಡಿದ್ದೀನಿ, ಅದು ನನ್ನದು, ನನ್ನ ಸ್ವಂತದ್ದು, ಇಲ್ಲಿ ನಾನು ಮಾಡಲೇಬೇಕು ಅಂತ. ಈ ಒಂದು ಮನೋಭಾವನೆಯನ್ನು ಈ ಎಲ್ಲ ಕಾಯಕ ಶರಣರಲ್ಲಿ ಇತ್ತದು. ಏಕೆಂದರೆ ದೆ ಬ್ಲೆಂಡ್ ವೃತ್ತಿ ಆಧ್ಯಾತ್ಮ. ನನ್ನದು ಈ ದೇಹ ಶಿವನಿಗೆ ಮುಡಿಪು. ಈಗ ನಾನು ಏನು ಕಾಯಕ ಮಾಡ್ತಾಯಿದ್ದೀನಿ ಶಿವನಿಗೋಸ್ಕರ ಮಾಡ್ತಿದ್ದೀನಿ ಅನ್ನೋ ಒಂದು ಭಾವನೆ ಮಾಡಿದಾಗ ಇದು ನನ್ನದು ಅಂದಾಗ ನೀವು ಏನೇ ಮಾಡಿದ್ರೂ ಆ ಆಪ್ತತೆ ಏಕತೆ ಇದೆಯಲ್ಲ, ಅದ್ಭುತವಾಗಿ ವರ್ಕ್ ಆಗುತ್ತದೆ ದೇಹದಲ್ಲಿ. ಅದು ಬೇಕಾದ್ರೆ ಇಮ್ಯಾಜಿನ್ ಮಾಡಿ, ನನ್ನದು ಅಂತ ಅಂದ್ಕೊಂಡು ನಾನು ಕೆಲಸ ಮಾಡೋದಕ್ಕೂ ನಾನು ಬೇರೆಯವ್ರಿಗೋಸ್ಕರ ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ಕರೆಕ್ಟಾಗಿ ಹೇಳಿರಿ. ಇದ್ರ ಜೊತೆ ಆ ಸೆರೋಟೋನಿನ್ ಟ್ರಾನ್ಸ್ಪೋರ್ಟರು, ಆಕ್ಸಿಟಾಸಿನ್ನು, ಆಮೇಲೆ ಡೋಪಮೈನ್ ರಿವಾರ್ಡಿಂಗು. ಈಗ ಯಾರೋ ಒಬ್ಬರು ಶರಣರವ್ರಿಗೆ ಬಂದರು, ಅವ್ರ ಮನೇಲಿ ಇವತ್ತು ಭೋಜನ ಮಾಡಿದ್ರು, ರಿವಾರ್ಡಿಂಗ್ ಥರ ಅವ್ರಿಗೆ. ಇಮ್ಯಾಜಿನ್ ಮಾಡಿ, ಆವಾಗಿನ ಕಾಲದಲ್ಲಿ ಒಬ್ಬರ ಮನೆಯ ಆಹಾರ ಇನ್ನೊಬ್ಬರು ಸೇವನೆ ಮಾಡ್ತಾ ಇರಲಿಲ್ಲ. ಆವಾಗ ಇನ್ನೂ ಆ ಜಾತಿ ಪದ್ಧತಿ ತುಂಬ ಸ್ಟ್ರಾಂಗ್ ಇತ್ತು. ಎಲ್ಲರಿಗೂ ಹೆಂಗೆ ಅಂದರೆ ಶ್ರಮಿಕ ವರ್ಗದವರಿಗೆ ಕೊಡಕ್ಕೆ ಆಸೆ, ಆದರೆ ನೀವು ತಗೊಳ್ಳಲ್ಲ. ಆದರೆ ಇವಾಗೇನಾಗಿದೆ, ಪರಿಸ್ಥಿತಿ ಬಸವಣ್ಣನವರಿಂದ ಬದಲಾವಣೆ ಆಗಿದೆ. ಈಗ ನೀವು ಕೊಡ್ತಿದ್ದೀರ, ಯಾರೋ ತಿಂತಾ ಇದ್ದಾರೆ ಅಂದರೆ ಎಂಥ ಸಂತೋಷ ನೋಡಿ ಅಲ್ವಾ. ಆವಾಗ ರಿವಾರ್ಡಿಂಗ್ ಹಾರ್ಮೋನು ಡೋಪಮೈನ್ ರಿಲೀಸ್ ಆಗ್ತಿತ್ತು, ಆಮೇಲೆ ಸೆರೋಟೋನಿನ್ ರಿಲೀಸ್ ಆಗ್ತಿತ್ತು, ಸಂತೋಷ ಆಗ್ತಾಯಿತ್ತು, ಮೂಡ್ ಸ್ಟೆಬಿಲೈಸರು. ಇದರೆಲ್ಲದ್ರ ಜೊತೆಗೆ ಓವರಾಲು ಅವರ ನ್ಯೂರಾನಲ್ ನೆಟ್ವರ್ಕು ಏನೇನು ಬ್ಲಾಕೇಜ್ ಹಿಂದಿನಿಂದ ಬಂದಿತ್ತಂತಲ್ಲ, ಬ್ಲಾಕೇಜ್ ಅಂದರೆ ನಾನು ಶೂದ್ರ ಅನ್ಬೋದು ಅಥವಾ ನಾನು ಕೆಳವರ್ಗದವನು, ಆ ಥರದ್ದು ಎಲ್ಲ ಹೊರಟೋಯ್ತು. ಏನಾಗಿದೆ ಇವಾಗ, ಭಗವಂತನೇ ನನ್ನ ಕೈಲಿದ್ದಾನೆ, ಭಗವಂತ ಶಿವ ರೂಪಿಯಾಗಿ ಬಂದು ನನ್ನ ಮನೇಲಿ ಆಹಾರ ಭಗವಂತನೇ ಸೇವನೆ ಮಾಡ್ತಾ ಇದ್ದಾನೆ ಅನ್ನೋ ಫೀಲಿಂಗ್ ನಿಮಗೆ ಬಂದರೆ ನೀವು ಯಾವ ಥರ ಇರ್ಬೋದು ಅಂತ ಯೋಚನೆ ಮಾಡಿ. ಹಾಗಾಗಿ ಅದ್ಭುತವಾಗಿ ಇದರಲ್ಲಿ ಇಮ್ಯುನಾಲಜಿ ಇದೆ. ಇಷ್ಟೆಲ್ಲ ಆಯಿತು ಅಂತಂದರೆ ನಮ್ಮ ಇಮ್ಯುನಿಟಿ ಅದಕ್ಕದೇ ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಫಿಸಿಯಾಲಜಿ ಚೆನ್ನಾಗಿರುತ್ತೆ. ನೀವು ಎಷ್ಟು ಕೆಲಸ ಮಾಡಿದ್ರೂ ಏನೂ ಅನ್ಸೋದೇ ಇಲ್ಲ, ಫಿಸಿಯಾಲಜಿ ಎನರ್ಜಿ ಯಾವಾಗಲೂ ಚೆನ್ನಾಗಿರುತ್ತೆ. ಇದರ ಜೊತೆಯಲ್ಲಿ ಸದಾ ಸಂತೋಷ. ಇದಕ್ಕಿಂತ ಮನುಷ್ಯನಿಗೆ ಇನ್ನೇನು ಬೇಕು? ಇನ್ನೂ ಮುಂದುವರೆದ್ರೆ ನಾವು ಇವಾಗಿನ ಕಾಲದಲ್ಲಿ ಹೇಳಬೇಕು ಅಂತಂದರೆ ಸುಮಾರು ಗೊತ್ತು ನಿಮಗೆ, ದೇವಸ್ಥಾನಗಳಿಗೆ ಹೋಗೋದೇ ಆಗಲಿ, ಕೆಲವು ಸಲ ಆಗೋದಿಲ್ಲ, ಕೆಲವು ಸಲ ಕಷ್ಟ, ಕೆಲವು ಸಲ ಹೋಗೋಕ್ಕೂ ನಮಗೆ ಮನಸ್ಸಿರೋದಿಲ್ಲ. ಅದೆಲ್ಲ ನೋಡಿದ್ರೆ ಕೈಯಲ್ಲಿ ಶಿವ ಅಂತ ಬಸವಣ್ಣನವರು ಹೇಳಿದ್ರು. ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೃದಯದಲ್ಲೇ ಶಿವನ ಇಟ್ಕೋಬೋದಲ್ಲ. ಕುವೆಂಪು ಹೇಳಿದಾರೆ, ಹೃದಯ ಶಿವ ಅಂತಂದಿದ್ದಾರೆ. ಕೈಯಿಂದ ಹೃದಯಕ್ಕೆ ಶಿವನ್ನೇ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನಾವು ಶರಣರ ಥರ ನಾವು ಆಗ್ತೀವಿ. ಜಾತಿಯಲ್ಲಿ ಶರಣರಲ್ಲದೆ ಇರ್ಬೋದು ಎಲ್ಲರೂ, ಆದರೆ ಮನಸ್ಸಿನಿಂದ ಶರಣರಾಗ್ತೀವಿ. ವಚನ ಅದ್ಭುತ ಅದು.
ಅದನ್ನು ಇನ್ನೂ ಡಿಗ್ಔಟ್ ಮಾಡ್ತಾ ಹೋದರೆ ಒಂದೊಂದು ವಚನನೂ ನಾನು ಹಿಂದೆ ಒಂದು ಸಲ ಹೇಳಿದ್ದೆ, ಒಂದು PhD ಮಾಡ್ಬೋದು ಒಂದೊಂದು ವಚನದ ಮೇಲೆ. ಎಲ್ಲ ಆ್ಯಂಗಲ್ಲಿಂದನೂ ನಾವು ದೃಷ್ಟಿಕೋನದಿಂದ ಅದನ್ನು ಅವಲೋಕನೆ ಮಾಡಿದಾಗ PhDಗಳು ಮಾಡ್ಬೋದು. ಹಾಗಾಗಿ ಅದ್ಭುತವಾದ ಸಾಹಿತ್ಯವನ್ನು ಅವರು ಕೊಟ್ಟಿದ್ದಾರೆ. ಬರೀ ಸಾಹಿತ್ಯ ಅಲ್ಲ, ಅದ್ಭುತವಾಗಿ ಒಬ್ಬ ಮನುಷ್ಯನಿಗೆ ಏನು ಬೇಕು, ಆರೋಗ್ಯ ಬೇಕಾ, ದೈಹಿಕ ಆರೋಗ್ಯ ಬೇಕಾ, ಮಾನಸಿಕ ಆರೋಗ್ಯ ಬೇಕಾ, ಸಾಮಾಜಿಕ ಆರೋಗ್ಯ, ಇದೆಲ್ಲದ್ರ ಜೊತೆ ವೃತ್ತಿಯ ಜೊತೆ ಆಧ್ಯಾತ್ಮಿಕ ಆರೋಗ್ಯ ಇಷ್ಟನ್ನು ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇವನಾರವ ಅಂತ ಅನ್ನದೇ, ಅದರಲ್ಲೂ 100 ಪಂಗಡಗಳಿದೆ ನಮ್ಮಲ್ಲಿ, ಬೇಕಾದಷ್ಟು ಜಾತಿ ಧರ್ಮ ಎಲ್ಲ ಒಂದೇ ಮಾನವ ಜಾತಿ ಅಂತ ಅಂದ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಒಳ್ಳೆ ಆರೋಗ್ಯ ನಮ್ಮದಾಗಿರುತ್ತೆ. ಸೊ ಇದು ವಚನಗಳಲ್ಲಿ ಹಿಂದಿರುವಂಥ ವೈಜ್ಞಾನಿಕತೆ, ತಾತ್ವಿಕತೆ ಬಗ್ಗೆ, ಅದ್ರ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಆದರೆ ಮೊದಲನೇ ಬಾರಿಗೆ ನಾವು ವಚನಗಳಲ್ಲಿರುವಂಥ ವೈಜ್ಞಾನಿಕತೆ ಬಗ್ಗೆ ಮತ್ತು ವಚನಕಾರರಲ್ಲಿರುವಂಥ ವೈಜ್ಞಾನಿಕತೆ ಬಗ್ಗೆ ಮಾತಾಡಿದ್ವಿ. ಭಾಳ ಅದ್ಭುತವಾಗಿತ್ತು ಈ ಸೆಷನ್. ಇದು ಅದು ವಚನಗಳನ್ನು ಇನ್ನೂ ನಮಗೆ ಹತ್ತಿರ ತರೋಕ್ಕೆ ಇದು ಸಹಕಾರಿಯಾಗುತ್ತೆ. ಒಂದು. ಎರಡನೇದು 12ನೇ ಶತಮಾನದ ವಚನಗಳು, ನಾವು 21ನೇ ಶತಮಾನದಲ್ಲಿವಿ, ನಮಗೆ ಹೆಂಗೆ ರಿಲೇಟ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೆಲವರಿಗೆ ಬಂದರೆ ಆ ಪ್ರಶ್ನೆಗೆ ಉತ್ತರ ಕೂಡ ಈ ಒಂದು ಮೇಡಮ್ ಅವರ ಮಾತುಗಳು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಶೇಷವಾಗಿ. ಮತ್ತು ನಿಮ್ಮ ನೆಚ್ಚಿನ ವಚನ ಯಾವುದು, ಯಾವ ವಚನದಿಂದ ನಿಮ್ಮ ಬದುಕು ಬದಲಾಯಿತು ಅಥವಾ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಯಿತು, ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.